Hi students, good morning. Myself Manjunath, lecturer in chemistry, VMC PU College, Sipara, Kutinadu. Students, now already regular classes ಅಲ್ಲಿ P block elements ಅಲ್ಲಿ group 13 elements boron family ಅಂತ ಏನು ಬರುತ್ತೆ ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಬೋರಾನ್ ಫ್ಯಾಮಿಲಿಯಿಂದನೇ ಗ್ರೂಪ್ 13 ಎಲಿಮೆಂಟ್ಸಿಂದನೇ ಮತ್ತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ನೋಡಿ, ನಿಮಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಇಲ್ಲಿ ಫ್ಯಾಮಿಲೀಸ್ ಅಂತ ಕಾಣ್ತಾ ಇದೆ. ಇದರಲ್ಲಿ ನೋಡಿ, ಫಸ್ಟ್ ಆಲ್ಕಲಿ ಮೆಟಲ್ಸ್ ಆ್ಯಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಇದೆ. ಆಲ್ಕಲಿ ಮೆಟಲ್ಸ್ ಆ್ಯಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಗ್ರೂಪ್ ಫಸ್ಟ್ ಆ್ಯಂಡ್ ಗ್ರೂಪ್ ಸೆಕೆಂಡ್ ಇನ್ ದಿ ಪೀರಿಯಡಿಕ್ ಟೇಬಲ್ ಬಿಲಾಂಗ್ಸ್ ಟು ಎಸ್ ಬ್ಲಾಕ್ ಎಲಿಮೆಂಟ್ಸ್. ಇವೆರಡೂ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಏನು ಕಾಣ್ತಾ ಇದೆ, ಗ್ರೂಪ್ 3 to group 12 in the periodic table belongs to transition metals. ಇವನ್ನ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಗ್ರೂಪ್ 13 to group 18 in the periodic table belongs to ಪಿ ಬ್ಲಾಕ್ ಎಲಿಮೆಂಟ್ಸ್. ನಾವಾಗಾದರೆ ಈ ಪಿ ಬ್ಲಾಕ್ ಎಲಿಮೆಂಟ್ಸನ್ನು ಡಿಸ್ಕಸ್ ಮಾಡಬೇಕು. ಲ್ಯಾಂಥನೈಡ್ಸ್ ಆ್ಯಂಡ್ ಆ್ಯಕ್ಟಿನೈಡ್ಸ್ ಇವನ್ನ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಲೂ ಕರಿತೀವಿ. ಸೊ ಈಗ ನಾವು ಗ್ರೂಪ್ 13 to group 18 in the periodic table belongs to ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತಾ ಇದ್ದೀವಿ. ಇದರಲ್ಲಿ ಗ್ರೂಪ್ 13 ಮತ್ತು ಗ್ರೂಪ್ 14 ಈ ಎರಡು ಗ್ರೂಪನ್ನು ಮಾತ್ರ ನಾವು ಫಸ್ಟ್ ಪಿ ಯು ಸಿಯಲ್ಲಿ ಓದ್ತೀವಿ. ಗ್ರೂಪ್ 15, 16, 17 ಆ್ಯಂಡ್ 18 ಸೆಕೆಂಡ್ ಪಿ ಯು ಸಿಯಲ್ಲಿ ಓದ್ತೀವಿ. ಸೊ ನೆಕ್ಸ್ಟ್ ನೋಡೋಣ, ಪಿ ಬ್ಲಾಕ್ ಎಲಿಮೆಂಟ್ಸ್. ವಾಟ್ ಆರ್ ಪಿ ಬ್ಲಾಕ್ ಎಲಿಮೆಂಟ್ಸ್? ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ದೋಸ್ ಇನ್ ವಿಚ್ ದ ಲಾಸ್ಟ್ ಎಲೆಕ್ಟ್ರಾನ್ ವಿಚ್ ಎಂಟರ್ಸ್ ಇನ್ ಟು ದಿ ಔಟರ್ ಮೋಸ್ಟ್ ಪಿ ಆರ್ಬಿಟಲ್. ಅಂದರೆ ಲಾಸ್ಟ್ ಎಲೆಕ್ಟ್ರಾನು ಔಟರ್ ಮೋಸ್ಟ್ ಪಿ ಆರ್ಬಿಟಲ್ಗೆ ಎಂಟರ್ ಆದರೆ ಅವನ್ನ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದಿ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ದಿಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಈಸ್ ns2np1 to 6. ns2np1 to 6. ಬಟ್ ಬೋರಾನ್ ಫ್ಯಾಮಿಲಿ ಅಂತ ತಗೊಂಡ್ರೆ ನಾವು ಗ್ರೂಪ್ 13 ತಗೊಂಡಾಗ ಅದರ ಔಟರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ns2np1 ಬರುತ್ತೆ. The group 13 in the periodic table consists of element boron, aluminum, gallium, indium and thallium. ಇವೆಲ್ಲವೂ ಕೂಡ ಬೋರಾನ್ ಫ್ಯಾಮಿಲಿಯಲ್ಲಿ ಬರುವಂಥ ಎಲಿಮೆಂಟ್ಸ್ಗಳು. ಸೊ ನೆಕ್ಸ್ಟ್, ಎಕ್ಸೆಪ್ಟ್ ಬೋರಾನ್ ಆಲ್ ಆರ್ ಮೆಟಲ್ಸ್. ಬೋರಾನ್ ಈಸ್ ಎ ನಾನ್ ಮೆಟಲ್, ಬಟ್ ಬೋರಾನ್ ಬಿಟ್ಟು ಮಿಕ್ಕಿರೋ ಎಲ್ಲ ಬೋರಾನ್ ಬಿಟ್ಟು ಮಿಕ್ಕಿರೋ ಅಲ್ಯೂಮಿನಿಯಂ, ಗ್ಯಾಲಿಯಮ್, ಇಂಡಿಯಮ್ ಆ್ಯಂಡ್ ಥ್ಯಾಲಿಯಮ್ ಆರ್ ಮೆಟಲ್ಸ್. ಬೋರಾನ್ ಈಸ್ ಎ ನಾನ್ ಮೆಟಲ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಜನರಲ್ ಪ್ರಾಪರ್ಟೀಸ್ ಬರ್ತಾವೆ ಇಲ್ಲಿ. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ದಿಸ್ 13 group elements boron family is noble gas ns2np1. The outer electronic configuration of this boron family is ns2np1. ಇಲ್ಲಿ ಬೋರಾನ್ ಅಂತ ನೋಡಿ, ಬೋರಾನ್ atomic number of boron is 5. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಈಲಿಯಮ್ ಇಂಟು 2s2 tp1 ಅಂತ ಇದೆ, ಕಾಣ್ತಾ ಇದೆ. ನೆಕ್ಸ್ಟ್ ಅಲ್ಯೂಮಿನಿಯಂ 3s2 3p1 ನೋಬಲ್ ಗ್ಯಾಸ್ ಅಂದರೆ ನಿಯಾನ್ ಇಂಟು 3s2 3p1. ಗ್ಯಾಲಿಯಮ್ ಈಸ್ ಆರ್ಗಾನ್ ಇಂಟು 3d10 4s2 4p1. ಇಂಡಿಯಮ್ ಈಸ್ ಕ್ರಿಪ್ಟಾನ್ ಇಂಟು 4d10 5s2 5p1. ಥ್ಯಾಲಿಯಮ್ ಈಸ್ 4f14 5d10 6s2 6p1. ಒಂದು ಅಬ್ಸರ್ವ್ ಮಾಡಿ ನೀವು, ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಮ್, ಇಂಡಿಯಮ್ ಆ್ಯಂಡ್ ಥ್ಯಾಲಿಯಮ್ ಡೌನ್ ದ ಗ್ರೂಪ್ ಬಂದಂಗೆ ಏನಾಗ್ತಾ ಇದೆ, ಬೋರಾನ್ ಕಂಟೈನ್ಸ್ ಓನ್ಲಿ 2s2 2p1 ಔಟರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಅಲ್ಯೂಮಿನಿಯಂ ಆಲ್ಸೋ ಎಸ್ ಆ್ಯಂಡ್ ಪಿ ಮಾತ್ರ ಇದೆ. ಗ್ಯಾಲಿಯಮ್, ಇಂಡಿಯಮ್ ಆ್ಯಂಡ್ ಥ್ಯಾಲಿಯಮ್ ನೋಡ್ತಾ ಹೋದರೆ ಅಡಿಷನ್ ಆಫ್ ಡಿ ಆರ್ಬಿಟಲ್ಸ್. ಅದರ ನೆಕ್ಸ್ಟ್ ಎಗೈನ್ ಥ್ಯಾಲಿಯಮ್ ನೋಡಿದ್ರೆ ಅಡಿಷನ್ ಆಫ್ ಎಫ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ಗಳು ಅಡಿಷನ್ ಆಗ್ತಾ ಇದ್ದಾವೆ. ಅದ್ರ ಜೊತೆ ಡಿ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಕೂಡ ಅಡಿಷನ್ ಆಗ್ತಾ ಇದ್ದಾವೆ. ಸೊ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, ಔಟರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನಾಗಿದೆ, ns2np1 ಇದೆ. ಸೊ ನೋಡಿ, ಇದನ್ನು ನಾವು ನೋಡಬೇಕು. ಬೋರಾನ್ ಆ್ಯಂಡ್ ಅಲ್ಯೂಮಿನಿಯಂ ಹ್ಯಾವ್ ನೋಬಲ್ ಗ್ಯಾಸ್ ಕೋರ್. ಗ್ಯಾಲಿಯಮ್ ಆ್ಯಂಡ್ ಥ್ಯಾಲಿಯಮ್ ಹ್ಯಾವ್ ನೋಬಲ್ ಗ್ಯಾಸ್ ಪ್ಲಸ್ 10d ಎಲೆಕ್ಟ್ರಾನ್ಸ್. ಅಂದರೆ ಬೋರಾನ್ ಅಲ್ಯೂಮಿನಿಯಮಲ್ಲಿ ಎಸ್ ಆ್ಯಂಡ್ ಪಿ ಮಾತ್ರ ಇದೆ. ಗ್ಯಾಲಿಯಮ್, ಇಂಡಿಯಮ್, ಥ್ಯಾಲಿಯಮ್ ನೋಡಿದ್ರೆ ಅಡಿಷನ್ ಆಫ್ d10 ಎಲೆಕ್ಟ್ರಾನ್ಸ್ ಆ್ಯಂಡ್ ಎಫ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಆಲ್ಸೋ ಅಡಿಷನ್ ಆಗ್ತಾ ಹೋಗ್ತಾ ಇದೆ. ಸೊ ಇದು ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಬರುತ್ತೆ. ನೆಕ್ಸ್ಟ್ ನೋಡೋಣ ಈಗ ಸೆಕೆಂಡ್ ಒನ್, ಅಟಾಮಿಕ್ ಆರ್ ಅಯಾನಿಕ್ ಸೈಜ್.
Generally, atomic and ionic size of the elements in the periodic table from left to right along a period ಹೋದಂಗೆ ಅಟಾಮಿಕ್ ಆ್ಯಂಡ್ ಅಯಾನಿಕ್ ಸೈಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಡೌನ್ ದ ಗ್ರೂಪ್ ಬಂದಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದು ಹೇಳ್ತಿದ್ದು ಜನರಲ್ ಆಗಿ ಹೇಳೋವಂಥದ್ದು. ಬಟ್ ಇಲ್ಲಿ ಬೋರಾನ್ ಫ್ಯಾಮಿಲಿ ಮಾತ್ರ ನೋಡ್ತಾ ಇರೋದ್ರಿಂದ ಡೌನ್ ದ ಗ್ರೂಪ್ ಮಾತ್ರ ಓದ್ತೀವಿ. ಸೊ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ ಆ್ಯಂಡ್ ಥ್ಯಾಲಿಯಂ ಡೌನ್ ದ ಗ್ರೂಪ್ ಹೋದಂಗೆ ಅಟಾಮಿಕ್ ಆ್ಯಂಡ್ ಅಯಾನಿಕ್ ಸೈಜ್ ಇನ್ಕ್ರೀಸ್ ಆಗಲೇಬೇಕು. ಯಾಕೆ? ಬಿಕಾಸ್ ಆಫ್ ದಿ ಅಡಿಷನ್ ಆಫ್ ನ್ಯೂ ಶೆಲ್ಸ್. ಡೌನ್ ದ ಗ್ರೂಪ್ ಹೋದಂಗೆ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಹೊಸ ಹೊಸ ಶೆಲ್ಗಳು ಅಡಿಷನ್ ಆಗ್ತಾ ಹೋಗ್ತವೆ. ಆ್ಯಸ್ ಶೆಲ್ ಇನ್ಕ್ರೀಸಸ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಅಟಾಮಿಕ್ ರೇಡಿಯೈ ಆ್ಯಂಡ್ ಅಯಾನಿಕ್ ರೇಡಿಯೈ ಆಲ್ಸೋ ಇನ್ಕ್ರೀಸಸ್. ಇದು ಜನರಲ್ ಆಗಿ. ಸೊ ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ಫಾರ್ ಈಚ್ ಸಕ್ಸೆಸಿವ್ ಮೆಂಬರ್ಸ್ ಒನ್ ಎಕ್ಸ್ಟ್ರಾ ಶೆಲ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆ್ಯಡೆಡ್ ಆ್ಯಂಡ್ ದೇರ್ ಫಾರ್ ಅಟಾಮಿಕ್ ರೇಡಿಯಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್, ಅಂದರೆ ಇನ್ಕ್ರೀಸ್ ಆಗುತ್ತೆ. ಹವೆವರ್ ಡಿವಿಯೇಷನ್ ಕ್ಯಾನ್ ಬಿ ಸೀನ್. ಇಲ್ಲಿ ಡಿವಿಯೇಷನ್ ಆಗುತ್ತೆ. ಅಟಾಮಿಕ್ ರೇಡಿಯಸ್ ಆಫ್ ಗ್ಯಾಲಿಯಮ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಅಲ್ಯೂಮಿನಿಯಂ. ನೋಡಿ, ಗ್ಯಾಲಿಯಮ್ಮು ಅಲ್ಯೂಮಿನಿಯಂ ನೋಡಿದಾಗ ಗ್ಯಾಲಿಯಮ್ಮು ಇದರ ಅಟಾಮಿಕ್ ಸೈಜ್ ಏನಾಗುತ್ತೆ? ಡಿಕ್ರೀಸ್ ಆಗಿರುತ್ತೆ ಕಂಪೇರ್ ಟು ಅಲ್ಯೂಮಿನಿಯಂ. ಯಾಕೆ ಅಂದರೆ ಡ್ಯೂ ಟು ದಿ ಅಡಿಷನ್ ಆಫ್ D10 ಎಲೆಕ್ಟ್ರಾನ್ಸ್. D10 ಎಲೆಕ್ಟ್ರಾನ್ಸ್ ಅಡಿಷನ್ ಆಗೋದ್ರಿಂದ ಗ್ಯಾಲಿಯಮಲ್ಲಿ, ಅಲ್ಯೂಮಿನಿಯಮಲ್ಲಿ ಯಾವುದೇ D10 ಎಲೆಕ್ಟ್ರಾನ್ಸ್ ಇರಲ್ಲ. ಬಟ್ ಗ್ಯಾಲಿಯಮಲ್ಲಿ D10 ಎಲೆಕ್ಟ್ರಾನ್ಸ್ ಅಡಿಷನ್ ಆಗೋದ್ರಿಂದ ಇಟ್ ಆಫರ್ಸ್ ಓನ್ಲಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್. ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಬರುತ್ತೆ. ಸೊ ವಾಟ್ ಈಸ್ ಸ್ಕ್ರೀನಿಂಗ್ ಎಫೆಕ್ಟ್? ಅದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ನೋಡಿ, ದ ಡಿಕ್ರೀಸ್ ಇನ್ ದಿ ಅಟ್ರಾಕ್ಷನ್ ಬಿಟ್ವೀನ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್, ದ ಡಿಕ್ರೀಸ್ ಇನ್ ದಿ ಅಟ್ರಾಕ್ಷನ್ ಬಿಟ್ವೀನ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಎಲೆಕ್ಟ್ರಾನ್. ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಎಲೆಕ್ಟ್ರಾನ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿರೋ ಎಲೆಕ್ಟ್ರಾನಿಗೆ ಮತ್ತು ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ಸಿಗೆ ಏನಾಗುತ್ತೆ? ಡಿಕ್ರೀಸ್ ಇನ್ ಅಟ್ರಾಕ್ಷನ್. ಅವೆರಡರ ನಡುವೆ ಅಟ್ರಾಕ್ಷನ್ನು ಡಿಕ್ರೀಸ್ ಆಗಿರುತ್ತೆ. ಅದನ್ನೇ ನಾವು ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಅದನ್ನು ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಡೌನ್ ದ ಗ್ರೂಪ್ ಬಂದಂಗೆ ಏನಾಗ್ತಾಯಿದೆ ಹಂಗಾರೆ? ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗ್ತಾ ಇದೆ. ಯಾಕೆ? ಬಿಕಾಸ್ ಆಫ್ ದಿ ಅಡಿಷನ್ ಆಫ್ D10 ಎಲೆಕ್ಟ್ರಾನ್ಸ್. ಸೊ ನೋಡಿ, ಕಾನ್ಸಿಕ್ವೆಂಟ್ಲಿ ದ ಅಟಾಮಿಕ್ ರೇಡಿಯಸ್ ಆಫ್ ಗ್ಯಾಲಿಯಮ್ ಈಸ್ 135 ಪೈಕೋಮೀಟರ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಅಲ್ಯೂಮಿನಿಯಂ 143 ಪೈಕೋಮೀಟರ್. ಅಂದರೆ ಗ್ಯಾಲಿಯಮ್ ಏನಿದೆ ಇಲ್ಲ ಹಂಗಾರೆ ಕಡಿಮೆ ಇದೆ, ಅಲ್ಯೂಮಿನಿಯಮು ಜಾಸ್ತಿ ಇದೆ. ಸೊ ಅಟಾಮಿಕ್ ಸೈಜ್ ಬಿಕಾಸ್ ಆಫ್ ದಿ ಇಂಪಾರ್ಟೆಂಟು ಬಿಕಾಸ್ ಆಫ್ ದಿ ಅಡಿಷನ್ ಆಫ್ D10 ಎಲೆಕ್ಟ್ರಾನ್ಸ್ ಇನ್ ಗ್ಯಾಲಿಯಮ್. ವೈ ಗ್ಯಾಲಿಯಮ್ ಶೋಸ್ ಮೋರ್ ಅಟಾಮಿಕ್ ರೇಡಿಯೈ ದ್ಯಾನ್ ಅಲ್ಯೂಮಿನಿಯಂ ಅಂತ ಏನಾದರೂ ನಿಮಗೆ ಕ್ವಶನ್ ಬಂದರೆ, ಬಿಕಾಸ್ ಆಫ್ ದಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್. ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಯಾಕಾಗುತ್ತೆ? ಡ್ಯೂ ಟು ದಿ ಅಡಿಷನಲ್ ಆಫ್ D10 ಎಲೆಕ್ಟ್ರಾನ್ಸ್ ಇನ್ ಗ್ಯಾಲಿಯಮ್. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ರಾಪರ್ಟಿ ಅಯನೈಸೇಷನ್ ಎಂಥಾಲ್ಪಿ. ವಾಟ್ ಈಸ್ ಅಯನೈಸೇಷನ್ ಎಂಥಾಲ್ಪಿ? ಸೊ ವಾಟ್ ಈಸ್ ಅಯನೈಸೇಷನ್ ಎಂಥಾಲ್ಪಿ? Ionization, the minimum amount of energy required for the removal of one or more electrons from the outermost shell. outermost shell ಇಂದ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಸ್ಗಳನ್ನು ಏನು ಮಾಡಬೇಕು? ರಿಮೂವ್ ಮಾಡಬೇಕು. ಆ ರಿಮೂವ್ ಮಾಡೋದಕ್ಕೆ ಒಂದು ಎನರ್ಜಿ ಬೇಕು. ಆ ಎನರ್ಜಿನೇ ನಾವು ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ದಿಸ್ ಅಯನೈಸೇಷನ್ ಎಂಥಾಲ್ಪಿ, ಓಕೆ, ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ ನೋಡ್ತೋಗೋಣ. ದಿ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂ ಆ್ಯಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಜನರಲ್ ಟ್ರೆಂಡ್ಸ್ ಡು ನಾಟ್ ಡಿಕ್ರೀಸಸ್ ಸ್ಮೂತ್ಲಿ ಡೌನ್ ದ ಗ್ರೂಪ್. ಅಂದರೆ ಜನರಲ್ ಆಗಿ ಹೇಳ್ತಾರೆ, ಸ್ಮೂತಾಗಿ ಅದು ಡಿಕ್ರೀಸ್ ಆಗಲ್ಲ ಅಂತ ಹೇಳ್ತಾರೆ. ದ ಡಿಕ್ರೀಸಸ್ ಫ್ರಮ್ ಬೋರಾನ್ ಟು ಅಲ್ಯೂಮಿನಿಯಂ ಅಸೋಸಿಯೇಟೆಡ್ ವಿತ್ ಇನ್ಕ್ರೀಸ್ ಇನ್ ಸೈಜ್. ನೋಡಿ, ಬೋರಾನ್ ಟು ಅಲ್ಯೂಮಿನಿಯಂ ಯಾಕೆ? ಎಗೈನ್ ಇಲ್ಲಿ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಮ್ ಅಂಡ್ ಥ್ಯಾಲಿಯಂ ಅಂತ ಹೇಳ್ತೀವಿ. ಇಲ್ಲಿ ಎಗೈನ್ ಮತ್ತೆ ಸ್ಲೈಟ್ ವೇರಿಯೇಷನ್ ಆಗುತ್ತೆ. ನೋಡಿ, ಬಿಟ್ವೀನ್ ಅಲ್ಯೂಮಿನಿಯಂ ಟು ಗ್ಯಾಲಿಯಮ್ ಆ್ಯಂಡ್ ಬಿಟ್ವೀನ್ ಇಂಡಿಯಮ್ ಟು ಥ್ಯಾಲಿಯಮ್. ಓಕೆ, ಯಾಕೆ ಅಂದರೆ ಡ್ಯೂ ಟು ದ ಇನ್ಎಬಿಲಿಟಿ ಆಫ್ D and F ಎಲೆಕ್ಟ್ರಾನ್ಸ್. ಅಂದರೆ ಡೌನ್ ದ ಗ್ರೂಪ್ನಾಗ ಏನಾಗುತ್ತೆ? ಅಡಿಷನ್ ಆಫ್ D and F ಎಲೆಕ್ಟ್ರಾನ್ಸ್ ಅಡಿಷನ್ ಆಗ್ತಾ ಹೋಗುತ್ತೆ. ಇದ್ರ ರೀಸನಿಂದ ಎಗೇನ್ ನಿಮಗೆ ಮತ್ತೆ ವೇರಿಯೇಷನ್ ಇನ್ ಅಯನೈಸೇಷನ್ ಎಂಥಾಲ್ಪಿ ಆಗುತ್ತೆ. ಸೊ ಅಯನೈಸೇಷನ್ ಎಂಥಾಲ್ಪಿ ಜನರಲ್ ಆಗಿ ಲೆಫ್ಟ್ ಟು ರೈಟ್ ಹೋದಂಗೆ ಇನ್ಕ್ರೀಸ್ ಆಗಬೇಕು, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗಬೇಕು. ಇಲ್ಲಿ ಮತ್ತೆ ಯಾಕೆ ವೇರಿಯೇಷನ್ ಆಗುತ್ತೆ ಅಂದರೆ ಡ್ಯೂ ಟು ದಿ ಅಡಿಷನ್ ಆಫ್ D and F ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಬಿಕಾಸ್ ಆಫ್ ಲೋ ಸ್ಕ್ರೀನಿಂಗ್ ಎಫೆಕ್ಟ್ ಆರ್
ಪೂರ್ ಸ್ಕ್ರೀನಿಂಗ್ ಎಫೆಕ್ಟ್, ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಅಂತಲೂ ಕರಿತೀವಿ. ಯಾಕೆ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ದಿ ಅಡಿಷನ್ ಆಫ್ ಡಿ ಆ್ಯಂಡ್ ಎಫ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್. ಸೊ ಈ ಸ್ಕ್ರೀನಿಂಗ್ ಎಫೆಕ್ಟ್, ಲೋ ಸ್ಕ್ರೀನಿಂಗ್ ಎಫೆಕ್ಟ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್, ಒಳಗಡೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ ನೋಡೋದಾದರೆ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನಪ್ಪ ಅಂದರೆ ದಿ ಎಬಿಲಿಟಿ ಆಫ್ ಅನ್ ಆಟಮ್ ಟು ಅಟ್ರ್ಯಾಕ್ಟ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋವಂಥ ಒಂದು ಕೆಪಾಸಿಟಿಯನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಸೊ ದಿಸ್ ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್ ಬಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳ್ತೀವಿ. ಜನರಲ್ ಆಗಿ ಹೇಳೋದಾದರೆ ಇಲ್ಲಿ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ ಅಂಡ್ ಥ್ಯಾಲಿಯಂ ನೋಡೋದಾದರೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ನೋಡಿ. ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ ಅಂಡ್ ಥ್ಯಾಲಿಯಂ ನೋಡೋದಾದರೆ ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಫಸ್ಟ್ ಡಿಕ್ರೀಸಸ್ ಫ್ರಮ್ ಬೋರಾನ್ ಟು ಅಲ್ಯೂಮಿನಿಯಂ. ನೋಡಿ ಬೋರಾನಿಂದ ಅಲ್ಯೂಮಿನಿಯಂಗೆ ಹೋದಾಗ ಏನಾಯಿತು ನಿಮಗೆ ಫಸ್ಟು ಸ್ಲೈಟಾಗಿ ಏನಾಯ್ತು ಇಲ್ಲಿ ಡಿಕ್ರೀಸ್ ಆಯಿತು ಬೋರಾನ್ ಟು ಅಲ್ಯೂಮಿನಿಯಂ ಆ್ಯಂಡ್ ದೆನ್ ಇನ್ಕ್ರೀಸಸ್ ಮಾರ್ಜಿನಲ್ಲಿ 1.5, 1.6 ಮತ್ತೇನು ಗ್ರ್ಯಾಜುಯಲಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ನೋಡಿ. ದಿಸ್ ಈಸ್ ಬಿಕಾಸ್ ಆಫ್ ದಿ ಡಿಸ್ಕ್ರಿಪೆನ್ಸೀಸ್ ಇನ್ ಅಟಾಮಿಕ್ ಸೈಜ್ ಆಫ್ ಎಲಿಮೆಂಟ್ಸ್. ಅಂದರೆ ಅಟಾಮಿಕ್ ಸೈಜ್ ಆಫ್ ಅಂದರೆ ಅಟಾಮಿನ ಸೈಜ್ ಏನಾಗ್ತಾ ಇದೆ ನಿಮಗೆ ಅಗೈನ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಬಿಕಾಸ್ ಆಫ್ ದ ಅಡಿಷನ್ ಆಫ್ ಡಿ ಆ್ಯಂಡ್ ಎಫ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್. ಅಗೈನ್ ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ವೇರೀಸ್. Okay, next, trends and anomalous properties of boron. Trends and important trends ಅಂತ. Trends means variations. ಯಾವ್ಯಾವ ವೇರಿಯೇಷನ್ ಚೇಂಜಸ್ ಆಗುತ್ತೆ ನೋಡೋಣ. ಆ್ಯಂಡ್ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಬೋರಾನ್. ಅನಾಮಲಸ್ ಅಂದರೆ ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ಬೋರಾನ್ ವಿತ್ ಅದರ್ ಎಲಿಮೆಂಟ್ಸ್ ಇನ್ ದಿ ಸೇಮ್ ಗ್ರೂಪ್. ಒಂದೇ ಗ್ರೂಪಲ್ಲಿರೋ ಬೇರೆ ಬೇರೆ ಎಲಿಮೆಂಟ್ಸ್ಗಳ ಜೊತೆ ನೋಡಿದಾಗ ಬೋರಾನ್ ಏನು ಮಾಡುತ್ತೆ, ಬೇರೆ ಡಿಫ್ರೆಂಟ್ ಪ್ರಾಪರ್ಟೀಸನ್ನು ತೋರಿಸುತ್ತೆ. ಯಾಕೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ದಿ ಟ್ರೈಕ್ಲೋರೈಡ್ಸ್, ಬ್ರೋಮೈಡ್ಸ್ ಆ್ಯಂಡ್ ಅಯೋಡೈಡ್ಸ್ ಆಫ್ ಆಲ್ ದೀಸ್ ಎಲಿಮೆಂಟ್ಸ್ ಬೀಯಿಂಗ್ ಕೋವಲೆಂಟ್ ಇನ್ ನೇಚರ್. ಅಂದರೆ ಟ್ರೈಕ್ಲೋರೈಡ್ಸ್ಗಳು, ಟ್ರೈಬ್ರೋಮೈಡ್ಸು, ಟ್ರೈಅಯೋಡೈಡ್ಸ್ ಏನಿರ್ತವೆ ಅವೆಲ್ಲವೂ ಕೂಡ ನೇಚರಲ್ಲಿ ಕೋವಲೆಂಟ್ ಆಗಿರ್ತವೆ ಆ್ಯಂಡ್ ಆರ್ ಹೈಡ್ರೋಲೈಸ್ಡ್ ಇನ್ ವಾಟರಲ್ಲಿ ಹೈಡ್ರೋಲಿಸಿಸ್ ಆಗುತ್ತೆ, ಅಂದರೆ ಬ್ರೇಕ್ ಆಗುತ್ತೆ. ಸ್ಪೀಸೀಸ್ ಲೈಕ್ ಟೆಟ್ರಾಹೆಡ್ರಲ್ ಆ್ಯಂಡ್ ಆಕ್ಟಾಹೆಡ್ರಲ್ ಅಂದರೆ ಇವೆಲ್ಲ ಕಾಂಪ್ಲೆಕ್ಸಸ್ಗಳು ಎಕ್ಸೆಪ್ಟ್ ಬೋರಾನ್ನ ಬಿಟ್ಟು ಮಿಕ್ಕಿರೋ ಕಾಂಪ್ಲೆಕ್ಸ್ ಅಯಾನ್ಸ್ ಅಂತ ಏನು ಕರಿತೀವಿ ಎಕ್ಸಿಸ್ಟ್ ಇನ್ ಆಕ್ವಿಯಸ್ ಮೀಡಿಯಮ್. ಅಂದರೆ ಆಕ್ವಿಯಸ್ ಮೀಡಿಯಮಲ್ಲಿ ಎಕ್ಸಿಸ್ಟ್ ಆಗಿರ್ತವೆ. ಆಕ್ವಿಯಸ್ ಸೊಲ್ಯೂಷನ್ ಅಂತ ಕೇಳಿರ್ತಾರೆ ನೀವು, ಆ ಥರ ಆಕ್ವಿಯಸ್ ಮೀಡಿಯಮಲ್ಲಿ ಎಕ್ಸಿಸ್ಟ್ ಆಗಿರ್ತವೆ, ಅಂದರೆ ಕಾಂಪ್ಲೆಕ್ಸ್ ಫಾರ್ಮಲ್ಲಿ ಇರ್ತವೆ ಅಂತ ಹೇಳಿದ್ದಾನೆ. ದಿ ಮಾನೋಮೆರಿಕ್ ಟ್ರೈಅಲೈಡ್ಸ್ ಬೀಯಿಂಗ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆರ್ ಸ್ಟ್ರಾಂಗ್ ಲೆವಿಸ್ ಆ್ಯಸಿಡ್ಸ್. ಮಾನೋಮೆರಿಕ್ ಟ್ರೈಅಲೈಡ್ಸ್ ಬೀಯಿಂಗ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಮೀನ್ಸ್ ಅಂದರೆ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗೋದಕ್ಕೆ ಎಲೆಕ್ಟ್ರಾನ್ಸ್ಗಳ ಕೊರತೆ ಇರುತ್ತೆ, ಅವನ್ನು ನಾವು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಷೀಸ್ ಅಂತ ಕರಿತೀವಿ. ದೇ ಆರ್ ಸ್ಟ್ರಾಂಗ್ ಲಿವಿಸ್ ಆ್ಯಸಿಡ್ಸ್ ಆಗಿರ್ತವೆ. ಬೋರಾನ್ ಟ್ರೈಫ್ಲೋರೈಡ್ ಈಸಿಲಿ ರಿಯಾಕ್ಟ್ಸ್ ವಿತ್ ಅಮೋನಿಯಾ. ಅಂದರೆ ಬೋರಾನ್ ಟ್ರೈಫ್ಲೋರೈಡ್ ಏನಾಗುತ್ತೆ ಅಮೋನಿಯಾ ಇದು ಸ್ಟ್ರಾಂಗ್ ಬೇಸ್, ಇದರ ಜೊತೆ ಏನಾಗುತ್ತೆ ಬೇಗ ರಿಯಾಕ್ಟ್ ಆಗಿ ಆಕ್ಟಾ ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್, ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್ in the maximum covalency of boron is 4. ಅಂದರೆ ಕೋವೆಲೆನ್ಸಿ ಆಫ್ ಬೋರಾನ್ ಈಸ್ 4, ಮ್ಯಾಕ್ಸಿಮಮ್ 4 ಅಂತ ಹೇಳಿದ್ದಾರೆ. ಯಾಕೆ? ಬಿಕಾಸ್ ಆಫ್ ದಿ ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ಎಲೆಕ್ಟ್ರಾನ್ಸ್. ಇಲ್ಲಿ ಯಾವುದೇ D10 ಎಲೆಕ್ಟ್ರಾನ್ಸ್ ಅಥವಾ ಡಿ ಆರ್ಬಿಟಲ್ ಎಲೆಕ್ಟ್ರಾನ್ಸು ಇರೋದಿಲ್ಲ ಬೋರಾನಲ್ಲಿ. ಸೊ ಇದರ ಔಟರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬಂದು 1s2 2s2 2p1 ಆಗಿರುತ್ತೆ. ಯಾವುದೇ ಡಿ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಇಲ್ಲದೆ ಇರೋ ಕಾರಣ ಸೊ ಇದು ಕೋವೆಲೆನ್ಸಿ 4 ಆಗಿರುತ್ತೆ. The most of other metals halides are dimerized through halogen bridging. ಅಂದರೆ ಡೈಮರೈಸ್ಡ್ ಸ್ಟ್ರಕ್ಚರನ್ನು ಹೊಂದಿರ್ತವೆ ಇವೆಲ್ಲ, ಹ್ಯಾಲೋಜನ್ ಬ್ರಿಡ್ಜಿಂಗನ್ನು ಹೊಂದಿರ್ತವೆ. ಬ್ರಿಡ್ಜ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ ಅದರಲ್ಲಿ. ಇದು ಎಕ್ಸೆಪ್ಟ್ ಬೋರಾನ್ ಮಿಕ್ಕಿರವೆಲ್ಲ ಕೂಡ ಡೈಮೋ ಸ್ಟ್ರಕ್ಚರ್ನ ಫಾರ್ಮ್ ಮಾಡ್ತಾವೆ ಅಂತ ಇದೆ. ನೆಕ್ಸ್ಟ್, ಯೂಸಸ್ ಆಫ್ ಬೋರಾನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ನೋಡಿ ಬೋರಾನ್ನ ಯೂಸಸ್ ಏನೇನಿದ್ದಾವೆ ಅಂದರೆ ಆ ಬೋರಾನ್ ಕಾಂಪೌಂಡ್ಸ್ ಅವುಗಳ ಯೂಸಸ್ಸನ್ನು ನೋಡ್ತಾ ಹೋಗೋಣ. ಬೋರಾನ್ ಫೈಬರ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಬುಲೆಟ್ ಪ್ರೂಫ್ ವೆಸ್ಟ್. ಅಂದರೆ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಅಂತ ಕೇಳಿದ್ರೆ ಈ ಮಿಲಿಟರಿ ಸೈಡು ಮತ್ತು ಏರ್ಕ್ರಾಫ್ಟ್ಗಳಲ್ಲಿ ಇವನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಲೈಟ್ ಕಾಂಪೋಸಿಟ್ ಮೆಟೀರಿಯಲ್ ಫಾರ್ ಏರ್ಕ್ರಾಫ್ಟ್. ಅದೇ ಲೈಟ್ ಕಾಂಪೋಸಿಟ್ ಮೆಟೀರಿಯಲ್ ಅಂದರೆ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಏನು ಸಬ್ಸ್ಟೆನ್ಸ್ ನಾವು ಪ್ರಿಪೇರ್ ಮಾಡ್ತೀವಿ ಇದರಿಂದ ಅದು ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತು
ನೋಡಿ ರೆಸಿಸ್ಟೆನ್ಸ್ ಪವರು ಜಾಸ್ತಿ ಇರುತ್ತೆ, ರೆಸಿಸ್ಟೆಂಟಾಗಿ ವರ್ಕ್ ಮಾಡುತ್ತೆ. ಬೋರಾನ್ 10 ಐಸೋಟೋಪ್ ಆ್ಯಸ್ ಹೈ ಎಬಿಲಿಟಿ ಟು ಅಬ್ಸಾರ್ಬ್ ನ್ಯೂಟ್ರಾನ್ಸ್. ಬೋರಾನ್ 10 ಐಸೋಟೋಪ್ಸು ಏನು ಮಾಡುತ್ತೆ ಅಂದರೆ ಇದಕ್ಕೊಂದು ಎಬಿಲಿಟಿ ಇದೆ, ಏನಪ್ಪ ಅಂದರೆ ನ್ಯೂಟ್ರಾನ್ಸನ್ನು ಏನು ಅಟ್ರಾಕ್ಟ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇದೆ. ಸೊ ಇದನ್ನು ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಬಳಸ್ತಾರೆ, ಅಂದರೆ ನ್ಯೂಟ್ರಾನ್ಸನ್ನು ಅಬ್ಸಾರ್ಬ್ ಮಾಡೋದಕ್ಕೆ. ನೆಕ್ಸ್ಟ್, ದ ಮೇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಆಫ್ ಬೋರಾಕ್ಸ್ ಆ್ಯಂಡ್ ಬೋರಿಕ್ ಆ್ಯಸಿಡ್. ಸೊ ಬೋರಾಕ್ಸ್ ಆ್ಯಂಡ್ ಬೋರಿಕ್ ಆ್ಯಸಿಡ್ ಏನು, ಇವೆಲ್ಲ ಕಾಂಪೌಂಡ್ಸ್ ಆಫ್ ಬೋರಾನ್. ದಿ ಮ್ಯಾನುಫ್ಯಾಕ್ಚರ್ ಆಫ್ ಹೀಟ್ ರೆಸಿಸ್ಟೆಂಟ್ ಗ್ಲಾಸಸ್ಸನ್ನು ಪ್ರಿಪೇರ್ ಮಾಡೋದ್ರಲ್ಲಿ ಕೂಡ ಇವನ್ನ ಯೂಸ್ ಮಾಡ್ಕೊಳ್ತೀವಿ, ಬೋರಾಕ್ಸ್ ಆ್ಯಂಡ್ ಬೋರಿಕ್ ಆ್ಯಸಿಡನ್ನು. ಮತ್ತು ಪೈರೆಕ್ಸ್, ಎಕ್ಸಾಂಪಲ್ ಪೈರೆಕ್ಸ್ ಇಸ್ ಎ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್. ಗಿವೆನ್ ಎಕ್ಸಾಂಪಲ್ ಫಾರ್ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ ಅಂದರೆ ಪೈರೆಕ್ಸ್. ಫೈಬರ್ ಗ್ಲಾಸ್ಗಳು ಇದ್ದಾವೆ. ಬೋರಾಕ್ಸ್ ಈಸ್ ಆಲ್ಸೋ ಯೂಸ್ಡ್ ಆ್ಯಸ್ ಅ ಫ್ಲಕ್ಸ್ ಫಾರ್ ಶೋಲ್ಡರಿಂಗ್ ಮೆಟೀರಿಯಲ್ ಆ್ಯಂಡ್ ಆ್ಯಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಮೆಡಿಸಿನಲ್ ಸೋಪ್ಸ್. ನೋಡಿ ಬೋರಾಕ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸೋಲ್ಜರಿಂಗ್ ಮೆಟಲ್ ಆಗಿ ಮತ್ತು ಮೆಡಿಸಿನಲ್ ಸೋಪಾಗಿ ಕೂಡ ಯೂಸ್ ಮಾಡ್ತಾರೆ. ಆಕ್ವಿಯಾ ಸೊಲ್ಯೂಷನ್ ಆಫ್ ಆರ್ಥೋಬೋರಿಕ್ ಆ್ಯಸಿಡ್ ಈಸ್ ಜನರಲಿ ಯೂಸ್ಡ್ ಆಸ್ ಎ ಮೈಲ್ಡ್ ಆ್ಯಂಟಿಸೆಪ್ಟಿಕ್. ಆರ್ಥೋಬೋರಿಕ್ ಆ್ಯಸಿಡ್ ಅಂದರೆ ಇಲ್ಲಿ H3BO3 ಅಂತ ಕರಿತೀವಿ. ಇದನ್ನು ನಾವು ಆರ್ಥೋಬೋರಿಕ್ ಆ್ಯಸಿಡ್ H3BO3 ಇದನ್ನು ಮೈಲ್ಡ್ ಆ್ಯಂಟಿಸೆಪ್ಟಿಕ್ ಏಜೆಂಟಾಗಿ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಯೂಸಸ್ ಆಫ್ ಅಲ್ಯೂಮಿನಿಯಂ ಅಂಡ್ ಇಟ್ಸ್ ಕಾಂಪೌಂಡ್ಸ್. ನೋಡಿ ಅಲ್ಯೂಮಿನಿಯಂ ಇಸ್ ಮೋಸ್ಟ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಇಂಡಸ್ಟ್ರಿ ಆ್ಯಂಡ್ ಎವ್ರಿಡೇ ಲೈಫ್. ನೋಡಿ ಅಲ್ಯೂಮಿನಿಯಂ ಎಲ್ಲದಕ್ಕೂ ಬೇಕು. ಈಗ ಅಲಾಯ್ಸ್ ಅಂತ ಕೇಳಿರ್ತಾರೆ. ಅಲಾಯ್ ಈಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಕಾಂಪೌಂಡ್ಸ್, ಅಂದರೆ ಬೇರೆ ಬೇರೆ ಕಾಂಪೌಂಡ್ಸನ್ನು ಪ್ರಿಪೇರ್ ಮಾಡೋದಕ್ಕೆ, ಅಲಾಯ್ಸ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಅಲ್ಯೂಮಿನಿಯಂ, ಮೋಸ್ಟ್ ಆಫ್ ಆಲ್ ಅಲ್ಯೂಮಿನಿಯಂನ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಯೂಸ್ ಮಾಡ್ತಾಯಿದ್ರು ಅಡುಗೆಗಳಿಗೆ. ಸೊ ನೋಡಿ ಅಲ್ಯೂಮಿನಿಯಂ ಮತ್ತು ಇದರ ಕಾಂಪೌಂಡ್ಗಳು, ಇದರ ಅಲಾಯ್ಸ್ಗಳನ್ನ ಯೂಸ್ ಮಾಡಿ ಯಾವ್ಯಾವುದಕ್ಕೆ ಯೂಸ್ ಆಗ್ತವೆ ಅಂದರೆ ಮೇನಾಗಿ ಇಂಡಸ್ಟ್ರಿಯಲ್ ಕಾಂಪೊನೆಂಟ್ಸಾಗಿ ಯೂಸ್ ಮಾಡ್ತಾರೆ ಎವ್ರಿಡೇ ಲೈಫ್. ನೆಕ್ಸ್ಟ್, ಅಲಾಯ್ಸ್ ವಿತ್ ಕಾಪರ್ ಅಲಾಯ್ಸ್ ವಿತ್ ಅಲ್ಯೂಮಿನಿಯಂ ಅಲಾಯ್ಸ್ ವಿತ್ ಮ್ಯಾಂಗನೀಸ್, ಮೆಗ್ನೀಷಿಯಮ್, ಸಿಲಿಕಾನ್ ಆ್ಯಂಡ್ ಜಿಂಕ್. ಇವೆಲ್ಲವುಗಳ ಜೊತೆ ಅದನ್ನು ಏನು ಮಾಡ್ತಾರೆ, ಕಾಂಪೊನೆಂಟಾಗಿ ಮಿಕ್ಸ್ ಮಾಡಿ ಅಲಾಯ್ಸನ್ನು ಮಾಡ್ತಾರೆ. ಇವುಗಳಿಂದ ಮತ್ತೆ ಬೇರೆ ಬೇರೆ ಕಾಂಪೌಂಡನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಬೇರೆ ಬೇರೆ ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಲು ರಾಡ್ಸ್, ಪೈಪ್ಸ್, ಟ್ಯೂಬ್ಸ್, ವೈರ್ಗಳು ಮತ್ತು ಟ್ರಾನ್ಸ್ಪೋರ್ಟೇಷನ್ ಮೆಟೀರಿಯಲ್ಗಳನ್ನಾಗಿ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಇದು ಯೂಸಸ್ ಆಯಿತು. ಬೋರಾನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, ಯೂಸಸ್ ಆಫ್ ಅಲ್ಯೂಮಿನಿಯಂ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಆಯಿತು. ನೆಕ್ಸ್ಟ್ ಬಂದರೆ ಗ್ರೂಪ್ 14 ಎಲಿಮೆಂಟ್ಸ್ ನೋಡೋಣ. ಸೊ ಗ್ರೂಪ್ 14 ಎಲಿಮೆಂಟ್ಸ್ ಇದನ್ನು ನಾವು ಕಾರ್ಬನ್ ಅಂಡ್ ಇಟ್ಸ್ ಫ್ಯಾಮಿಲಿ ಅಂತಲೂ ಕರಿತೀವಿ, ಕಾರ್ಬನ್ ಫ್ಯಾಮಿಲಿ ಅಂತಲೂ ಕರಿತೀವಿ. ಸೊ ಇಲ್ಲಿ ಯಾವ್ಯಾವ ಬರ್ತವೆ ಅಂತ ನೋಡೋದಾದರೆ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಮ್, ಟಿನ್ ಆ್ಯಂಡ್ ಲೆಡ್. ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಮ್, ಟಿನ್ ಆ್ಯಂಡ್ ಲೆಡ್ ಇವೆಲ್ಲವೂ ಕೂಡ ಕಾರ್ಬನ್ ಫ್ಯಾಮಿಲಿ ಎಲಿಮೆಂಟ್ಸ್ಗಳು. ಸೊ ದಿ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಈಸ್ 6, ಸಿಲಿಕಾನ್ ಈಸ್ 14, ಜರ್ಮೇನಿಯಮ್ 32, ಟಿನ್ ಅಂದರೆ SN 50, lead Pb 82. ಸೊ ನೋಡಿ ಕಾರ್ಬನ್ ಈಸ್ ದ 17th ಮೋಸ್ಟ್ ಅಬೌಂಡೆಂಟ್ ಎಲಿಮೆಂಟ್ ಇನ್ ಅರ್ತ್ ಕ್ರಸ್ಟ್. ಅಂದರೆ 17th ಮೋಸ್ಟ್ ಅಬೌಂಡೆಂಟ್, 17ನೇದು ಇದು ಮೋಸ್ಟ್ ಅಬೌಂಡೆಂಟ್ ಎಲಿಮೆಂಟ್ ಇನ್ ಅರ್ತ್ ಕ್ರಸ್ಟ್, ಭೂಮಿ ತೊಗಟೆ ಅಂತ ಕರಿತೀವಿ. ಭೂಮಿಯ ಮೇಲ್ಗಡೆ 17ನೇ ಕಾಂಪೌಂಡು ಕಾರ್ಬನ್. ಇನ್ ಎಲಿಮೆಂಟಲ್ ಸ್ಟೇಟ್ ಇಟ್ ಈಸ್ ಅವೈಲೇಬಲ್ ಆಸ್ ಕೋಲ್, ಗ್ರಾಫೈಟ್ ಆ್ಯಂಡ್ ಡೈಮಂಡ್. ಎಲಿಮೆಂಟಲ್ ಸ್ಟೇಟ್ ಅಂದರೆ ಇದು ಒಂದು ಎಲಿಮೆಂಟಲ್ ಫಾರ್ಮಲ್ಲಿ, ಅಥವಾ ಪ್ಯೂರ್ ಫಾರ್ಮಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಕೋಲ್, ಕಲ್ಲಿದ್ದಲು, ಗ್ರಾಫೈಟಲ್ಲಿ ಮತ್ತು ಡೈಮಂಡ್, ಇದರಲ್ಲಿ ಇದು ಪ್ಯೂರ್ ಫಾರ್ಮಲ್ಲಿ ಇರುತ್ತೆ. ಸಿಲಿಕಾನ್ ಈಸ್ ದ ಸೆಕೆಂಡ್ ಮೋಸ್ಟ್ ಅಬೌಂಡೆಂಟ್ ಎಲಿಮೆಂಟ್ ಇನ್ ಅರ್ತ್ ಕ್ರಸ್ಟ್. ಇದರಲ್ಲಿ ಸಿಲಿಕಾನು ಸೆಕೆಂಡ್ ಮೋಸ್ಟ್ ಅಬೌಂಡೆಂಟ್ ಎಲಿಮೆಂಟು. ಜರ್ಮೇನಿಯಮ್ ಎಕ್ಸಿಸ್ಟ್ ಓನ್ಲಿ ಇನ್ ಟ್ರೇಸಸ್, ಅಂದರೆ ಸ್ಮಾಲ್ ಅಮೌಂಟಲ್ಲಿ ಇರುತ್ತೆ ಜರ್ಮೇನಿಯಮ್ಮು. ಟಿನ್ ಆ್ಯಂಡ್ ಲೆಡ್ ಇವು ಕೂಡ ಸ್ಮಾಲ್ ಅಮೌಂಟಲ್ಲೇ ಇರ್ತವೆ. ನೆಕ್ಸ್ಟ್ ಜನರಲ್ ಪ್ರಾಪರ್ಟೀಸ್ನ ನೋಡೋದಾದರೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನೋಡೋದಾದರೆ ನಾವು ಕಾರ್ಬನ್ ಅಟಾಮಿಕ್ ನಂಬರ್ ಈಸ್ 6, ಇದನ್ನು ಹೀಲಿಯಮ್ ಇಂಟು 2s2 2p2 ಅಂತಲೂ ಬರಿತೀವಿ. ನೋಡಿ ಔಟರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನೋಡ್ತಾ ಹೋದರೆ ನಿಮಗೆ NS2 NP2 ಬರ್ತಾ ಹೋಗುತ್ತೆ. ನೋಡಿ ಕಾರ್ಬನ್, ಹೀಲಿಯಮ್ ಈಸ್ ಎ ನಬಲ್ ಗ್ಯಾಸ್ ಇಂಟು 2s2 2p2. ಇಲ್ಲಿ ನೆಕ್ಸ್ಟ್ ಸಿಲಿಕಾನ್ ತಗೊಂಡ್ರೆ ನೀವು 3s2 ನಿಯಾನ್ ಇಂಟು 3s2 3p2. ಸಿಲಿಕಾನ್ ಅಟಾಮಿಕ್ ನಂಬರ್ ಈಸ್ 14, ಜರ್ಮೇನಿಯಮ್ 32, ಆರ್ಗಾನ್ ಇಂಟು 3d10 4s2 4p2. ನೆಕ್ಸ್ಟ್ Pb ಲೆಡ್, ನೋಡಿ ಲೆಡ್ ಯಾವುದು ನೆಕ್ಸ್ಟು Pb ಕ್ರಿಪ್ಟಾನ್ ಇಂಟು 4d10 5s2 5p2. ಇಲ್ಲಿ ಟಿನ್ ಇದೆ, xenon ಇಂಟು 4f14,
ಸ್ವಲ್ಪ ಚೇಂಜಸ್ ಆಗಿದೆ, ಇದನ್ನು ನೋಡ್ಕೊಳ್ಳಿ. ಟಿನ್ 50 ಅಟಾಮಿಕ್ ನಂಬರು. ನೆಕ್ಸ್ಟ್ ಲೆಡ್ PB82 ಇದೊಂದು ಇಂಟರ್ಚೇಂಜ್ ಆಗಿದೆ, ಇದನ್ನು ನೋಡ್ಕೋಬೇಕು. ಸೊ ದಿ ಇನ್ನರ್ ಕೋರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ತಾ ಹೋದರೆ ನಿಮಗೆ ಇಲ್ಲಿ ಕೂಡ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ ನೋಡಿ. ಕಾರ್ಬನ್ನು, ಸಿಲಿಕಾನ್, ಜರ್ಮೇನಿಯಮ್ ಮತ್ತು ಟಿನ್, ಲೆಡ್ ಇವನ್ನ ನೋಡ್ತಾ ಹೋದರೆ ಅಡಿಷನ್ ಕೆಳಗಡೆ ಬಂದಂಗೆ ಕಾರ್ಬಾನು ಮತ್ತು ಸಿಲಿಕಾನನ್ನು ಬಿಟ್ಟರೆ ಇವೆಲ್ಲವೂ ಕೂಡ ಏನಿದ್ದಾವೆ, S and P ಆರ್ಬಿಟಲ್ಸ್ ಮಾತ್ರ ಇದ್ದಾವೆ, ಆರ್ಬಿಟಲ್ ಎಲೆಕ್ಟ್ರಾನ್ಸ್ಗಳು. ಬಟ್ ಜರ್ಮೇನಿಯಮ್ಮು, ಲೆಡ್ಡು ಮತ್ತು ಟಿನ್ ನೋಡ್ತಾ ಹೋದರೆ ಅಡಿಷನ್ ಆಫ್ D and F ಆರ್ಬಿಟಲ್ ಎಲೆಕ್ಟ್ರಾನ್ಸ್, ಅಡಿಷನ್ ಆಫ್ D and F ಆರ್ಬಿಟಲ್ಸ್ ಬರ್ತಾ ಹೋಗುತ್ತೆ. ಸೊ ಇನ್ನರ್ ಕೋರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಲ್ಸೋ ಡಿಫ್ರೆಂಟ್. ಅದರಲ್ಲೂ ಅಷ್ಟೇ ಡೌನ್ ದ ಗ್ರೂಪ್ ಬಂದಂಗೆ ಏನು ನಮ್ಮ ಬೋರಾನ್ ಫ್ಯಾಮಿಲಿ ನೋಡ್ತೀವಿ, ಬೋರಾನ್, ಅಲ್ಯೂಮಿನಿಯಂ ಎರಡನ್ನ ಬಿಟ್ಟರೆ ಮಿಕ್ಕಿರವೆಲ್ಲವೂ ಕೂಡ ಏನಾಗುತ್ತವೆ, ಇನ್ನರ್ ಕೋರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಡಿಫ್ರೆಂಟ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ಡೌನ್ ದ ಗ್ರೂಪ್ ಬಂದಂಗೆ ಇನ್ನರ್ ಕೋರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ, ಡಿಫ್ರೆಂಟ್, ಡ್ಯೂ ಟು ದಿ ಅಡಿಷನ್ ಆಫ್ D and F ಆರ್ಬಿಟಲ್ ಎಲೆಕ್ಟ್ರಾನ್ಸ್. ಓಕೆ, ನೆಕ್ಸ್ಟ್ ಕೋವಲೆಂಟ್ ರೇಡಿಯಸ್. ಇದು ಅಷ್ಟೇ ಕೋವಲೆಂಟ್ ರೇಡಿಯಸ್, ಇದು ಕೂಡ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಶೆಲ್. ಒಂದು ಆಟಮಿನ ಔಟರ್ ಮೋಸ್ಟ್ ಶೆಲ್ಲಿಗೆ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ಗೆ ಇರತಕ್ಕಂಥ ಡಿಸ್ಟೆನ್ಸನ್ನೇ ಕರಿತೀವಿ ಇಲ್ಲಿ ಕೋವಲೆಂಟ್. ಅಂದರೆ ಎರಡು ಆಟಮ್ಗಳು ಕಂಬೈಂಡ್ ಆಗಿದ್ದಾಗ ಅಲ್ಲಿ ಸಿಗೋವಂಥ ಒಂದು ಡಿಸ್ಟೆನ್ಸ್. ಸೊ ದೇರ್ ಈಸ್ ಎ ಕನ್ಸಿಡರಬಲ್ ಇನ್ಕ್ರೀಸ್ ಇನ್ ಕೋವಲೆಂಟ್ ರೇಡಿಯಸ್ ಫ್ರಮ್ ಕಾರ್ಬನ್ ಟು ಸಿಲಿಕಾನ್. ಕಾರ್ಬನ್ ಟು ಸಿಲಿಕಾನ್ ನೋಡ್ರಿ, ಇಲ್ಲಿ ನೋಡಿದಾಗ ನಿಮಗೆ ಇನ್ಕ್ರೀಸ್ ಇನ್ ಕೋವಲೆಂಟ್ ರೇಡಿಯಸ್ ಆಯಿತು. ನೆಕ್ಸ್ಟು ಸಿಲಿಕಾನ್ ಟು ಲೆಡ್ ನೋಡಿದ್ರೆ ನಿಮಗೆ ಅಗೇನ್ ಮತ್ತೆ ಏನಾಯ್ತು, ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಕೋವಲೆಂಟ್ ರೇಡಿಯಸ್ಸು ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆಗ್ತಾ ಹೋಯಿತು ಅಂದರೆ ನೆಕ್ಸ್ಟ್ ಜರ್ಮೇನಿಯಮ್, ಟಿನ್ ಮತ್ತು ಲೆಡ್ಡಲ್ಲಿ ಯಾಕೆ ನೋಡಿ ಮತ್ತೆ ಇನ್ಕ್ರೀಸ್ ಇತ್ತು, ಇನ್ಕ್ರೀಸಿಂದ ಅದು ಮತ್ತೆ ಡಿಕ್ರೀಸ್ ಆಗ್ತಾ ಹೋಯಿತು ಡ್ಯೂ ಟು ದ ಅಡಿಷನ್ ಆಫ್ D and F ಆರ್ಬಿಟಲ್ಸ್ ಇನ್ ದಿ ಹೆವಿಯರ್ ಮೆಂಬರ್ಸ್. ಅಲ್ಲಿ ಏನಾಗುತ್ತೆ, ಜರ್ಮೇನಿಯಮ್, ಟಿನ್, ಲೆಡ್ ನೋಡ್ತಾ ಹೋದರೆ D and F ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಎಂಟರ್ ಆಗೋದ್ರಿಂದ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗುತ್ತೆ. ಅಗೈನ್ ಕೋವಲೆಂಟ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಯನೈಸೇಷನ್ ಎಂಥಾಲ್ಪಿ. ಅಗೇನ್ ಹೇಳಿದ್ದೀವಿ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್, 1 or more ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಏನಿರುತ್ತೆ ಇದನ್ನು ನಾವು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡೋದಕ್ಕೆ ಒಂದು ಎನರ್ಜಿಯನ್ನು ಯೂಸ್ ಮಾಡ್ಕೊಳ್ತೀವಿ, ಆ ಎನರ್ಜಿನೇ ನಾವು ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಸೊ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಫಾರ್ ದಿ ರಿಮೂವಲ್ ಆಫ್ 1 or more electrons from the outer shell. Okay, next. In general, the ionization enthalpy decreases down the group. Small decrease in enthalpy, ionization enthalpy from silicon to germanium. Silicon to germanium ಹೋದಂಗೆ again small ನಿಮಗೆ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಹೇಳಿದೆ. ಮತ್ತೆ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಬಂತು ನೋಡಿ. ಇನ್ವರ್ಟಿಂಗ್ intervening D and F orbitals and increase in size of the atom. ಅಡಿಷನ್ ಆಫ್ D and F ಆರ್ಬಿಟಲ್ಸ್ ಎಲೆಕ್ಟ್ರಾನ್ಸ್ ಬರೋದ್ರಿಂದ ನಿಮಗೆ ಜರ್ಮೇನಿಯಮ್, ಟಿನ್ ಮತ್ತು ಲೆಡ್ಡಲ್ಲಿ ಅಗೈನ್ D and F ಆರ್ಬಿಟಲ್ಸ್ ಎಂಟರ್ ಆಗೋದ್ರಿಂದ, ಎಲೆಕ್ಟ್ರಾನ್ಗಳು ಎಂಟರ್ ಆಗೋದ್ರಿಂದ ಅವುಗಳ ಸೈಜಸ್ ಜಾಸ್ತಿ ಆಗುತ್ತೆ. ಸೈಜ್ ಇನ್ಕ್ರೀಸ್ ಅಂತ ಅಗೈನ್ ನಿಮಗೆ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಎಲೆಕ್ಟ್ರೋನೆಗೆಟಿವಿಟಿ. ವಾಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ? The ability of an atom to attract the shared pair of electrons. ಅಂದರೆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋವಂಥ ಒಂದು ಕೆಪಾಸಿಟಿ, ಆ ಪ್ರಾಪರ್ಟಿ ಏನಾಗುತ್ತೆ, ಆ್ಯಕ್ಚುಲಿ ಇದು ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್ ಅಲಾಂಗ್ ಎ ಪೀರಿಯಡ್ ಇನ್ಕ್ರೀಸ್ ಆಗಬೇಕು, ಡಿಕ್ರೀಸಸ್ ಡೌನ್ ದ ಗ್ರೂಪ್. ಇಲ್ಲಿ ನೋಡ್ತಾ ಹೋಗೋಣ, ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಮ್, ಟಿನ್ ಆ್ಯಂಡ್ ಲೆಡ್ಡಲ್ಲಿ ಏನಾಗುತ್ತೆ, ಡ್ಯೂ ಟು ಸ್ಮಾಲ್ ಸೈಜ್ the elements of these groups are slightly more electronegative than group 13 ಎಲಿಮೆಂಟ್ಸ್ ಅಂತ ಕೊಟ್ಟಿದೆ ನೋಡಿ. ಕಾರ್ಬನ್ ಅಂತ ತೊಗೊಂಡ್ರೆ ನೀವು ಅದರ ಸೈಜು ಚಿಕ್ಕದಾಗಿದೆ, ಕೆಳಗಡೆ ಬಂದಂಗೆ ಸಿಲಿಕಾನ್, ಜರ್ಮೇನಿಯಮ್, ಟಿನ್, ಲೆಡ್ ಇಲ್ಲಿ ಬರ್ತಾ ಹೋದಂಗೆ ನಿಮಗೆ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂದರೆ ಆಟಾಮಿಕ್ ಸೈಜ್ ಅಥವಾ ನೋಡು ನ್ಯೂಕ್ಲಿಯಸ್ಸಿನ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಫಾರ್ ದ ಎಲಿಮೆಂಟ್ಸ್ ಫ್ರಮ್ ಸಿಲಿಕಾನ್, ಲೆಡ್ ಆರ್ ಆಲ್ಮೋಸ್ಟ್ ದಿ ಸೇಮ್. ಇಲ್ಲಿ ಸಿಲಿಕಾನು ಮತ್ತು ಲೆಡ್ ನೋಡಿದ್ರೆ 1.8, 1.9 ಆಲ್ಮೋಸ್ಟ್ ಸೇಮ್ ಇದೆ ನೋಡಿ. ಅಂದರೆ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ, ಮತ್ತು ಇಲ್ಲಿ ಲೆಡ್ ಮಾತ್ರ ಸ್ವಲ್ಪ ಇನ್ಕ್ರೀಸ್ ಆಗ್ತಾಯಿದೆ ಬಿಕಾಸ್ ಆಫ್ ದಿ ನ್ಯೂಕ್ಲಿಯಸ್ ಸೈಜ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೆಂಡ್ಸ್ ಆ್ಯಂಡ್ ಅನಾಮಲಸ್ ಬಿಹೇವಿಯರ್ ಆಫ್ ಕಾರ್ಬನ್. ಇಲ್ಲೂ ಅಷ್ಟೇ ಟ್ರೆಂಡ್ಸ್ ಅಂದರೆ
variation of properties and anomalous behavior of carbon. Why carbon shows anomalous behavior? ಅಲ್ಲೂ ಕೇಳ್ತಾರೆ ನಿನಗೆ ಬೋರಾನ್ ಫ್ಯಾಮಿಲಿಯಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕ್ಸ್ ಕೇಳ್ತಾರೆ. ವೈ ಬೋರಾನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್? ಬಿಕಾಸ್ ಆಫ್ ಇಟ್ಸ್ ಸ್ಮಾಲ್ ಸೈಜ್, ಇಟ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದಟ್ ಗ್ರೂಪ್. ಬಿಕಾಸ್ ಆಫ್ ಇಟ್ಸ್ ಸ್ಮಾಲ್ ಸೈಜ್ ಭಾಳ ಕಡಿಮೆ ಇರುತ್ತೆ. ಹೈ ಪೋಲರೈಸಿಂಗ್ ಪವರ್, ನ್ಯೂಕ್ಲಿಯರ್ ಚಾರ್ಜ್ ಬೈ ಸೈಜ್ ರೇಷಿಯೋ ಅಂತ ಕರಿತೀವಿ. ಹೈ ಎಲೆಕ್ಟ್ರೋನೆಗೆಟಿವಿಟಿ, ಬೋರಾನ್ ಶೋಸ್ ಹೈ ಎಲೆಕ್ಟ್ರೋನೆಗೆಟಿವಿಟಿ. ಆ್ಯಂಡ್ ನೆಕ್ಸ್ಟ್ ನಾನ್ ಅವೈಲಬಿಲಿಟಿ ಆಫ್ ಡಿ ಆರ್ಬಿಟಲ್ಸ್, ಅದು ಬೋರಾನಲ್ಲಿ. ಕಾರ್ಬನಲ್ಲಿ ಕೂಡ ಸೇಮ್. ವೈ ಕಾರ್ಬನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್? ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಸೈಜ್. ಕಾರ್ಬನ್ನು ಸ್ಮಾಲರ್ ಸೈಜ್ ಇರುತ್ತೆ, ಹೈ ಪೋಲರೈಸಿಂಗ್ ಪವರ್ ಇರುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಬೈ ಸೈಜ್ ರೇಷಿಯೋ, ಹೈ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ನಾನ್ ಅವೈಲಬಿಲಿಟಿ ಆಫ್ ಡಿ ಎಲೆಕ್ಟ್ರಾನ್ಸ್, D10 ಎಲೆಕ್ಟ್ರಾನ್ಸ್ ಇನ್ ದಿ ಕಾರ್ಬನ್. ಯಾಕೆ? ಕಾರ್ಬನ್ ಅಟಾಮಿಕ್ ನಂಬರ್ 6. ಸೊ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 1s2 2s2 2p2 ಮಾತ್ರ ಬರುತ್ತೆ. ಆದರೆ ಅದರ ಕೆಳಗಡೆ ಬರೋ ಎಲಿಮೆಂಟ್ಸ್, ಅದೇ ಗ್ರೂಪಿನ ಅದೇ ಫ್ಯಾಮಿಲಿಯಲ್ಲಿ ಬರೋ ಎಲಿಮೆಂಟ್ಸ್ಗಳನ್ನ ನೋಡ್ತಾ ಹೋದರೆ ಅಡಿಷನ್ ಆಫ್ ಡಿ ಆ್ಯಂಡ್ ಎಫ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಆಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಮ್ಯಾಕ್ಸಿಮಮ್ ಕೋವಲೆನ್ಸ್ ಆಫ್ ಕಾರ್ಬನ್ ಈಸ್ 4, ಕೋವಲೆನ್ಸ್ ಈಸ್ 4 ಇರುತ್ತೆ. ಬಿಕಾಸ್ ಇಟ್ ಕಂಟೈನ್ಸ್ ಓನ್ಲಿ ಎಸ್ ಆ್ಯಂಡ್ ಪಿ ಆರ್ಬಿಟಲ್ಸ್. ಅದರ್ಸ್ ಹ್ಯಾವ್ ಡಿ ಆರ್ಬಿಟಲ್ಸ್, ಹೆನ್ಸ್ ಕ್ಯಾನ್ ಎಕ್ಸ್ಪ್ಯಾಂಡ್ ದೇರ್ ಕೋವಲೆನ್ಸಿ. ಹೇಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. Carbon also has unique ability to form p-pi multiple bonds with itself and with other atoms of small size and high electronegativity. ಅಂದರೆ ನೋಡಿ, ಇಲ್ಲಿ ಕಾರ್ಬನ್ ಶೋಸ್ ಯುನಿಕ್ ಎಬಿಲಿಟಿ ಟು ಫಾರ್ಮ್ p-pi ಮಲ್ಟಿಪಲ್ ಬಾಂಡ್ಸ್. ನಿಮಗೆ ಆಲ್ರೆಡಿ ಏನೋ ಬಾಂಡಿಂಗಲ್ಲಿ ಗೊತ್ತಿದೆ ನಿಮಗೆ, ಏನೋ ಪೈ ಬಾಂಡಿಂಗ್, ಸಿಗ್ಮಾ ಬಾಂಡಿಂಗ್ ಅಂತ ಕೇಳಿರ್ತಾರೆ. ಕಾರ್ಬನ್ ಏನು ಮಾಡುತ್ತೆ ಅಂದರೆ ಡಬಲ್ ಬಾಂಡ್, ಟ್ರಿಬಲ್ ಬಾಂಡನ್ನೇ ಫಾರ್ಮ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹೈ ಎಲೆಕ್ಟ್ರೋನೆಗೆಟಿವಿಟಿ ಬಾಂಡಿಂಗ್ ಆರ್ಕ್ CC, ಕಾರ್ಬನ್ ಡಬಲ್ ಬಾಂಡ್, ಕಾರ್ಬನ್ ಟ್ರಿಬಲ್ ಬಾಂಡ್, ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡು, ಕಾರ್ಬನ್ ಸಲ್ಫರು, ಕಾರ್ಬನ್ ನೈಟ್ರೋಜನ್ ಬಾಂಡು ಫಾರ್ಮ್ ಆಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ಕೆಟನೇಷನ್ ಅಂದರೆ ಕಾರ್ಬನ್ ಏನು ಕೆಟನೇಷನ್ ಅಂದರೆ ಏನಾಗಿದ್ರೆ ಪ್ರಾಪರ್ಟಿ ಆಫ್ ಆಟಮ್ಸ್ ಟು ಫಾರ್ಮ್ ಬಾಂಡ್ಸ್, ಪ್ರಾಪರ್ಟಿ ಆಫ್ ಅನ್ ಆಟಮ್ ಟು ಫಾರ್ಮ್ ಬಾಂಡ್ಸ್ ವಿತ್ ಇಟ್ ಸೆಲ್ಫ್ ಆ್ಯಂಡ್ ಗಿವ್ಸ್ ರೈಸ್ ಟು ಎ ಸಿಂಗಲ್ ಲಾರ್ಜ್ ಸ್ಟ್ರಕ್ಚರ್ ಆಫ್ ಚೈನ್. ಇಟ್ ಹ್ಯಾಸ್ ದ ಕೆಪಾಸಿಟಿ. ಕೆಟನೀಕರಣ ಅಂತ ಕೇಳಿರ್ತೀರ. ಇದ್ರ ಕೆಪಾಸಿಟಿ ಏನಪ್ಪ ಕಾರ್ಬನಿಂದು ಅಂದರೆ ಇದು ಲಾರ್ಜ್ ಚೈನನ್ನು ಫಾರ್ಮ್ ಮಾಡ್ತಾ ಹೋಗುತ್ತೆ. ಬೇರೆ ಬೇರೆ ಆಟಮ್ಸ್ಗಳ ಜೊತೆ ಏನಾಗುತ್ತೆ, ಇದು ಬಾಂಡ್ ಮಾಡ್ತಾ ದೊಡ್ಡ ಚೈನನ್ನು ಫಾರ್ಮ್ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ಕೆಟನೇಷನ್ ಅಂತ ಕರಿತೀವಿ. ಬಿಕಾಸ್ ಆಫ್ ಸ್ಟ್ರಾಂಗ್ ಕಾರ್ಬನ್ ಬಾಂಡ್ ಇಲ್ಲಿ ಕೊಟ್ಟಿದ್ದಾನೆ. ಇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಕೆಟನೇಷನ್ ಕಾರ್ಬನ್. ವಾಟ್ ಈಸ್ ಕೆಟನೇಷನ್? ಪ್ರಾಪರ್ಟಿ ಆಫ್ ಆಟಮ್ಸ್ ಟು ಫಾರ್ಮ್ ಬಾಂಡ್ಸ್ ವಿತ್ ಇಟ್ ಸೆಲ್ಫ್ ಆ್ಯಂಡ್ ಗಿವ್ಸ್ ರೈಸ್ ಟು ಎ ಸಿಂಗಲ್ ಲಾರ್ಜ್ ಸ್ಟ್ರಕ್ಚರ್ ಆಫ್ ಚೈನ್. ಅಂದರೆ ಬೇರೆ ಬೇರೆ ಆಟಮ್ ಜೊತೆ ಇದು ಬಾಂಡ್ ಆಗ್ತಾ ದೊಡ್ಡ ಚೈನನ್ನು ಫಾರ್ಮ್ ಮಾಡುತ್ತೆ. ಇದನ್ನು ಕೆಟನೇಷನ್ ಪ್ರಾಪರ್ಟಿ ಅಂತಲೂ ಕರಿತೀವಿ. ಸೊ ವೈ ಕಾರ್ಬನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಕೇಳ್ತಾರೆ? ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಸೈಜ್, ಹೈ ಎಲೆಕ್ಟ್ರೋನೆಗೆಟಿವಿಟಿ, ಬಿಕಾಸ್ ಆಫ್ ಕೆಟನೇಷನ್ ಹೇಳ್ಬೋದು. ನೆಕ್ಸ್ಟ್ ನಾನ್ ಅವೈಲಬಿಲಿಟಿ ಆಫ್ D10 ಎಲೆಕ್ಟ್ರಾನ್ಸ್ ಆ್ಯಂಡ್ D10 ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಹೈ ಎಲೆಕ್ಟ್ರೋನೆಗೆಟಿವಿಟಿ, ಇವೆಲ್ಲವೂ ಕೂಡ ಅನಾಮಲಸ್. ವೈ ಕಾರ್ಬನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್ ಅಂದರೆ ಇವಕ್ಕೆಲ್ಲ ರೀಸನ್ಸ್ಗಳನ್ನ ಬರೀಬೇಕಾಗುತ್ತೆ. ವಾಟ್ ಆರ್ ದ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಕೇಳಿದ್ರು ಕೂಡ ನೀವು ಇವನ್ನೇ ಬರೀರಿ. ಮ್ಯಾಕ್ಸಿಮಮ್ ಕೋವಲೆನ್ಸಿ, ಕೆಟನೇಷನ್ ಪ್ರಾಪರ್ಟಿ, ಇವನ್ನೆಲ್ಲ ಬರೀಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್, ಅಲ್ಲೋಟ್ರೋಪ್ಸ್ ಆಫ್ ಕಾರ್ಬನ್. ಅಂದರೆ ಕಾರ್ಬನಿನ ಅಲ್ಲೋಟ್ರೋಪ್ಗಳು ಏನಪ್ಪ ಹಿಂಗಂದರೆ ಯಾವ್ಯಾವ ಫಾರ್ಮಲ್ಲಿ ಇರುತ್ತೆ ಕಾರ್ಬನ್ನು, ಬೇರೆ ಬೇರೆ ಸಬ್ಸ್ಟೆನ್ಸಲ್ಲಿ, ಕಾಂಪೌಂಡ್ಗಳಲ್ಲಿ ಯಾವ್ಯಾವ ಫಾರ್ಮಲ್ಲಿ ಇರುತ್ತೆ, ಡಿಫ್ರೆಂಟ್ ಬೇರೆ ಅದನ್ನೇ ಅಲ್ಲೋಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ ಅಂತಲೂ ಕರಿತೀವಿ. ಸೊ ಕಾರ್ಬನ್ ಎಕ್ಸಿಬಿಟ್ಸ್ ಮೆನಿ ಅಲ್ಲೋಟ್ರೋಪಿಕ್ ಫಾರ್ಮ್ಸ್, ಬೋತ್ ಕ್ರಿಸ್ಟಲೈನ್ ಆ್ಯಸ್ ವೆಲ್ ಆಸ್ ಅಮರ್ಫಸ್. ಕಾರ್ಬನ್ನು ಕ್ರಿಸ್ಟಲೈನ್ ಫಾರ್ಮಲ್ಲೂ ಇರುತ್ತೆ ಮತ್ತು ಅಮರ್ಫಸ್ ಫಾರ್ಮಲ್ಲೂ ಇರುತ್ತೆ. ಅದರಲ್ಲಿ ನೋಡ್ತಾ ಹೋಗೋಣ. ಈಗ ಕ್ರಿಸ್ಟಲೈನ್ ಫಾರ್ಮಲ್ಲಿ ಯಾವ್ಯಾವರಲ್ಲಿ ಇರುತ್ತೆ ಅನ್ನೋದಾದರೆ, ಡೈಮಂಡ್ ಆ್ಯಂಡ್ ಗ್ರಾಫೈಟ್ ಆರ್ 2 ವೆಲ್ ಕ್ರಿಸ್ಟಲೈನ್ ಫಾರ್ಮ್ಸ್ ಆಫ್ ಕಾರ್ಬನ್. ಡೈಮಂಡು ಮತ್ತು ಗ್ರಾಫೈಟು ಇವೆರಡೂ ಕೂಡ ಕಾರ್ಬನನ್ನು ಹೊಂದಿರ್ತವೆ. ಸೊ ಇವು ಯಾವ ಫಾರ್ಮಲ್ಲಿ ಇರ್ತವೆ ಅಂದರೆ ಕ್ರಿಸ್ಟಲೈನ್ ಫಾರ್ಮಲ್ಲಿ ಇರ್ತವೆ. ಆ ಥರ ಅಮರ್ಫಸ್ ಫಾರ್ಮಲ್ಲಿ ಯಾವುದಿರುತ್ತೆ ಅಂದರೆ ಫುಲೆರಿನ್, ಇದು ಕೂಡ
The allotropic form of carbon, fullerene. So diamond, graphite and fullerene are the allotropes of carbon. ಅದರಲ್ಲಿ diamond and graphite are crystalline form of carbon. Fullerene is a amorphous form of carbon. Crystalline ಗೊತ್ತಾಗುತ್ತೆ, amorphous powder like structure ಇರುತ್ತೆ, ಪೌಡರ್. ಸೊ ಕ್ರಿಸ್ಟಲೈನ್ ಅಂದರೆ ನಿಮ್ಗೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಇನ್ 1985 ನಿಮಗೆ ಫ್ಲೋರಿನ್ ವಾಸ್ ಡಿಸ್ಕವರ್, ಅಂದರೆ ಫ್ಲೋರಿನ್ ಯಾವಾಗ ಡಿಸ್ಕವರ್ ಮಾಡೋದು 1985 ಡಿಸ್ಕವರ್ ಮಾಡಿದ್ದಾರೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ ನಾವು. ಡೈಮಂಡು, ಗ್ರಾಫೈಟು, ಫ್ಲೋರಿನ್ನು, ಅವುಗಳ ಸ್ಟ್ರಕ್ಚರು, ಅದರ ಬಾಂಡಿಂಗನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಡೈಮಂಡು. ಡೈಮಂಡ್ ಈಸ್ ದಿ ಕ್ರಿಸ್ಟಲೈನ್ ಫಾರ್ಮ್ ಆಫ್ ಕಾರ್ಬನ್. ಇಟ್ ಈಸ್ ವೆರಿ ಹಾರ್ಡ್ ಆ್ಯಂಡ್ ರಿಜಿಡ್. ನಿಮ್ಗೆ ಗೊತ್ತಿರೋ ಹಾಗೆ ಇಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಇಟ್ ಡಸ್ ನಾಟ್ ಕಂಡಕ್ಟ್ ಲೈಟ್ ಟು ಪಾಸ್ ಥ್ರೂ ಇಟ್. ಡೈಮಂಡು ಅದರ ಒಳಗಡೆ ಯಾವುದೇ ಲೈಟನ್ನು, ಬೆಳಕನ್ನು ಇದು ಹಾದು ಹೋಗೋದಕ್ಕೆ ಬಿಡೋದಿಲ್ಲ. ಅದ್ರ ಜೊತೆಗೆ ಇದು ಯಾವುದೇ ಎಲೆಕ್ಟ್ರಿಕ್ ಕರೆಂಟನ್ನು ಅಥವಾ ಎಲೆಕ್ಟ್ರಿಸಿಟಿ ಎದುರುಗಡೆ ಇದು ಪಾಸ್ ಮಾಡೋದಿಲ್ಲ. ಸೊ ಇಟ್ ಹ್ಯಾಸ್ ಎ ಕ್ರಿಸ್ಟಲೈನ್ ಲ್ಯಾಟಿಸ್. ಇನ್ ಡೈಮಂಡ್ ಈಚ್ ಕಾರ್ಬನ್ ಆಟಮ್ ಅಂಡರ್ಗೋಸ್ sp3 ಹೈಬ್ರಿಡೈಸೇಷನ್. ಈಚ್ ಕಾರ್ಬನ್ ಏನಾಗಿರ್ತವೆ ಅಂದರೆ sp3 ಹೈಬ್ರಿಡೈಸೇಷನನ್ನು ಹೊಂದಿರ್ತವೆ. ಒನ್ ಕಾರ್ಬನ್ ಆಟಮ್ ಈಸ್ ಬಾಂಡ್ ವಿತ್ ಅನದರ್ ಕಾರ್ಬನ್ ಆಟಮ್. ನೋಡಿ ಇಲ್ಲಿ ಸೆಂಟ್ರಲ್ಲಿ ಒಂದು ಕಾರ್ಬನ್ ಇದೆ, ಇದು 4 ಕಾರ್ಬನ್ ಆಟಮ್ಗಳ ಜೊತೆ ಏನಾಗಿದೆ, ಬಾಂಡನ್ನು ಫಾರ್ಮ್ ಮಾಡ್ತಾ ಇದೆ. ಸೊ ನೋಡಿ sp3 ಹೈಬ್ರಿಡೈಸೇಷನ್ ಆ್ಯಂಡ್ ಲಿಂಕ್ಡ್ ಟು 4 ಅದರ್ ಕಾರ್ಬನ್ ಆಟಮ್. ಸೆಂಟ್ರಲ್ಲಿ ಒಂದು ಕಾರ್ಬನ್ ಇದೆ, ಈ ಸೆಂಟ್ರಲ್ಲಿರೋ ಕಾರ್ಬನ್ ಏನಾಗುತ್ತೆ, 4 ಕಾರ್ಬನ್ ಆಟಮ್ ಜೊತೆ ಇದು ಬಾಂಡನ್ನು ಫಾರ್ಮ್ ಮಾಡಿದೆ. ಯೂಸಿಂಗ್ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಇನ್ ಟೆಟ್ರಾಹೆಡ್ರಲ್ ಫ್ಯಾಷನ್. ಇದರ ಸ್ಟ್ರಕ್ಚರ್ ಬಂದ್ಬಿಟ್ಟು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಸೊ ಡೈಮಂಡ್ ಈಸ್ ಎ ಕ್ರಿಸ್ಟಲೈನ್ ಫಾರ್ಮ್. ನೆಕ್ಸ್ಟ್ ಇಟ್ ಅಂಡರ್ಗೋಸ್ sp3 ಹೈಬ್ರಿಡೈಸೇಷನ್. ಸ್ಟ್ರಕ್ಚರ್ ಈಸ್ ನೋಡಿ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಕಾರ್ಬನ್ ಬಾಂಡ್ ಲೆಂತ್ ಈಸ್ 154 ಪೈಕೋಮೀಟರ್. ಒಂದು ಕಾರ್ಬನಿಂದ ಇನ್ನೊಂದು ಕಾರ್ಬನ್ಗಿರುವಂಥ ಡಿಸ್ಟೆನ್ಸ್ ಏನಿರುತ್ತೆ 154 ಪೈಕೋಮೀಟರ್. ಪೈಕೋಮೀಟರ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಮೆಜರ್ ದಿ ಡಿಸ್ಟೆನ್ಸ್ ದಿ ನ್ಯೂಕ್ಲಿಯಸ್. ಅಂದರೆ ಒಂದು ಆಟಮ್ಸ್ ನ್ಯೂಕ್ಲಿಯಸ್ ಅಂತ ಏನಿರುತ್ತೆ ಇದರಲ್ಲಿ ಈಗ ಬಾಂಡ್ ಲೆಂತನ್ನು ಕಂಡುಹಿಡಿಯೋದಕ್ಕೆ ಇವು ಕೆಲವು ಕೂಡ ನಾವು ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ, ಅದೇ ಪೈಕೋಮೀಟರ್. 1 ಪೈಕೋಮೀಟರ್ ಈಸ್ ಈಕ್ವಲ್ ಟು 10^12 ಮೀಟರ್ ಏನೋ ಇರುತ್ತೆ, 10^12 ಮೀಟರ್ ಏನೋ ಇರುತ್ತೆ. ಸೊ ಓಕೆ, ಇದು ಡೈಮಂಡ್ ಆಯಿತು. ಡೈಮಂಡ್ ಈಸ್ ಎ ಕ್ರಿಸ್ಟಲೈನ್ ಫಾರ್ಮ್. ಇಟ್ ಅಂಡರ್ಗೋಸ್ sp3 hybridization. One carbon is in this structure, one carbon is bond with another 4 carbon in tetrahedral fashion. So carbon bond length is 154 picometer ಇರುತ್ತೆ. ನೆಕ್ಸ್ಟ್ ಗ್ರಾಫೈಟ್ ಹೋಗೋಣ. ಸೊ ಗ್ರಾಫೈಟ್ ಈಸ್ ಆಲ್ಸೋ ಎ ಕ್ರಿಸ್ಟಲಿನ್ ಫಾರ್ಮ್ ಆಫ್ ಕಾರ್ಬನ್. ನಿಮಗೆ ಸ್ಟ್ರಕ್ಚರ್ ಕಾಣ್ತಾ ಇದೆ. ಈ ಸ್ಟ್ರಕ್ಚರ್ ಹೇಗಪ್ಪ ಇದೆ ಅಂದರೆ ಲೇಯರ್ಡ್ ಸ್ಟ್ರಕ್ಚರ್ ಇದೆ. ಸೊ ಇಲ್ಲಿ ಕೂಡ ಕಾರ್ಬನ್ ಆಟಮ್ ಇರುತ್ತೆ. ಇಟ್ ಹ್ಯಾಸ್ ಎ ಲೇಯರ್ಡ್ ಸ್ಟ್ರಕ್ಚರ್. ಲೇಯರ್ಸ್ ಆರ್ ಹೆಲ್ಡ್ ಬೈ ವಾನ್ ಡರ್ ವಾಲ್ಸ್ forces and distance between two layers is 340 picometer. ಅಂದರೆ ಏನಿದೆ ಇದು, ಇಟ್ ಈಸ್ ಆಲ್ಸೋ ಕ್ರಿಸ್ಟಲಿನ್ ಫಾರ್ಮ್. ಲೇಯರ್ಸ್ ಆರ್ ಹೆಲ್ಡ್ ಬೈ ವಾನ್ ಡರ್ ವಾಲ್ಸ್ ಫೋರ್ಸಸ್, ಅಂದರೆ ವೀಕ್ ಫೋರ್ಸಿಂದ ಆಗಿರ್ತವೆ. ಈ ಲೇಯರ್ ಯಾವುದರಿಂದ ಫಾರ್ಮ್ ಆಗಿರ್ತವೆ ಅಂದರೆ ವೀಕ್ ಫೋರ್ಸಿಂದ ಫಾರ್ಮ್ ಆಗಿರ್ತವೆ. ವಾನ್ ಡರ್ ವಾಲ್ ಫೋರ್ಸ್ ಮೀನ್ಸ್ ವೀಕ್ ಫೋರ್ಸು. ಸೊ ಈಚ್ ಲೇಯರ್ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ಲೇಯರ್. 2 ಲೇಯರ್ ಏನು ಕಾಣ್ತಾ ಇದ್ದಾವೆ, ಈ ಲೇಯರ್ಗಳ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ ನಿನಗೆ 340 ಪೈಕೋಮೀಟರ್ ಇರುತ್ತೆ. ನೋಡಿ ಲೇಯರ್ಗಳು ಕಾಣ್ತಾ ಇದ್ದಾವೆ. ಸೊ ಈಚ್ ಲೇಯರ್ ಈಸ್ ಕಾಂಪೋಸ್ಡ್ ಆಫ್ ಪ್ಲೇನಾರ್ ಹೆಕ್ಸಾಗೋನಲ್ ರಿಂಗ್ಸ್ ಆಫ್ ಕಾರ್ಬನ್ ಆಟಮ್ಸ್. ಸ್ಟ್ರಕ್ಚರ್ ಹೇಗಪ್ಪ ಇದೆ ಅಂದರೆ ಹೆಕ್ಸಾಗೋನಲ್ ಸ್ಟ್ರಕ್ಚರ್ ಇದೆ. ಡೈಮಂಡ್ ಈಸ್ ಎ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಸೊ ಗ್ರಾಫೈಟ್ ಈಸ್ ಎ ಹೆಕ್ಸಾಗೋನಲ್ ಸ್ಟ್ರಕ್ಚರ್. ಡಿಸ್ಟೆನ್ಸ್ ಬಿಟ್ವೀನ್ ದ 2 ಲೇಯರ್ ಈಸ್ 340 ಪೈಕೋಮೀಟರ್ ಇದೆ. ಕಾರ್ಬನ್ ಬಾಂಡ್ ಲೆಂತ್ ವಿತಿನ್ ದ ಲೇಯರ್ ಈಸ್ 141.5 ಪೈಕೋಮೀಟರ್. ವಿತಿನ್ ದ ಲೇಯರ್ ಅಂದರೆ ಲೇಯರ್ ಒಳಗಡೆ ಇರ್ತಕ್ಕಂಥ ಕಾರ್ಬನ್ ಬಾಂಡ್ ಲೆಂತ್ ಏನಿದೆ, ಈ ಕಾರ್ಬನ್ ಬಾಂಡ್ ಲೆಂತು 141.5 ಪೈಕೋಮೀಟರ್ ಇರುತ್ತೆ. ಈಚ್ ಕಾರ್ಬನ್ ಅಂಡರ್ಗೋಸ್ sp2 ಹೈಬ್ರಿಡೈಸೇಷನ್. ಡೈಮಂಡಲ್ಲಿ sp3 ಹೈಬ್ರಿಡೈಸೇಷನ್ನು, ಇಲ್ಲಿ ಗ್ರಾಫೈಟ್ ಅಂಡರ್ಗೋಸ್ sp2 ಹೈಬ್ರಿಡೈಸೇಷನ್. ಇಟ್ ಈಸ್ ಎ ಲೇಯರ್ಡ್ ಸ್ಟ್ರಕ್ಚರ್. ಬಾಂಡ್ ಲೆಂತ್ ಇದೆ ಇಲ್ಲಿ, ಅದನ್ನು ನೋಡ್ಕೋಬೇಕಾಗುತ್ತೆ. ಇಟ್ ಈಸ್ ಎ sp2 ಹೈಬ್ರಿಡೈಸೇಷನ್ ಆ್ಯಂಡ್ ಮೇಕ್ಸ್ 3 ಸಿಗ್ಮಾ ಬಾಂಡ್ಸ್ ವಿತ್ 3 ನೈಬರಿಂಗ್ ಕಾರ್ಬನ್. ಇಲ್ಲಿ ಕಾಣ್ತಾ ಇದೆ ನಿಮಗೆ 3 ಸಿಗ್ಮಾ ಬಾಂಡನ್ನು ಫಾರ್ಮ್ ಮಾಡ್ತಾವೆ ಅವು. ಓಕೆ, ನೈಬರಿಂಗ್
ವಿತ್ 3 ನೈಬರಿಂಗ್ ಕಾರ್ಬನ್ ಆಟಮ್ಸ್. ಫೋರ್ತ್ ಎಲೆಕ್ಟ್ರಾನ್ ಫಾರ್ಮ್ಸ್ ಎ ಪೈ ಬಾಂಡ್. ಇಲ್ಲಿ ಫೋರ್ತ್ ಎಲೆಕ್ಟ್ರಾನ್ ಏನಿರುತ್ತೆ ಪೈ ಬಾಂಡನ್ನು ಫಾರ್ಮ್ ಮಾಡುತ್ತೆ. ಇದು ಗ್ರಾಫೈಟ್ ಆಯಿತು. ಸೊ ಡೈಮಂಡ್ ಈಸ್ sp3 hybridization. ಇಟ್ ಅಂಡರ್ಗೋಸ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ 154 ಪೈಕೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಅಂತ ಹೇಳಿದ್ದೀವಿ. ಅದೇ ಥರ ಗ್ರಾಫೈಟಲ್ಲಿ ಇಟ್ ಈಸ್ ಆಲ್ಸೋ ಎ ಕ್ರಿಸ್ಟಲಿನ್ ಸ್ಟ್ರಕ್ಚರು. ಇಲ್ಲಿ ಏನಾಗುತ್ತೆ ಅಂದರೆ ಇಟ್ ಅಂಡರ್ಗೋಸ್ ಹೆಕ್ಸಾಗೋನಲ್ ಸ್ಟ್ರಕ್ಚರ್ನ ಹೊಂದಿರುತ್ತೆ. ಕಾರ್ಬನ್ ಬಾಂಡ್ ಲೆಂತ್ 141 ವಿತಿನ್ 141.5 ಪೈಕೋಮೀಟರ್ ಇರುತ್ತೆ. sp2 ಹೈಬ್ರಿಡೈಸೇಷನನ್ನು ಹೊಂದಿರುತ್ತೆ. ನೆಕ್ಸ್ಟ್ ನೋಡೋಣ ನಾವು ಇದನ್ನೇ. ದಿ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್ ಓವರ್ ದಿ ಹೋಲ್ ಶೀಟ್. ಅಂದರೆ ಡಿಲೋಕಲೈಸ್ ಆಗಿರ್ತವೆ ಶೀಟಲ್ಲಿ. ಇಟ್ ಈಸ್ ಎ ಶೀಟ್ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. ಎಲೆಕ್ಟ್ರಾನ್ಸ್ ಆರ್ ಮೊಬೈಲ್ ಆ್ಯಂಡ್ ದೇರ್ ಫಾರ್ ಮೊಬೈಲ್ ಮೀನ್ಸ್ ಮೂವಿಂಗ್, ಫಾಸ್ಟಾಗಿ ಮೂವ್ ಆಗ್ತವೆ. ಇನ್ನು ಮೊಬೈಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೇವೆ. ಗ್ರಾಫೈಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಲಾಂಗ್ ದಿ ಶೀಟ್. ಯಾಕೆ ಗ್ರಾಫೈಟ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಆನ್ ಶೀಟಲ್ಲಿದ್ದಾಗ ಅಂದರೆ ಬಿಕಾಸ್ ಆಫ್ ದಿಸ್ ಮೊಬೈಲ್ ಎಲೆಕ್ಟ್ರಾನ್ಸ್ ಇನ್ ದಿ ಗ್ರಾಫೈಟ್. ಅಂದರೆ ಗ್ರಾಫೈಟಲ್ಲಿ ಮೊಬೈಲ್ ಮೀನ್ಸ್ ಮೂವಿಂಗ್ ಎಲೆಕ್ಟ್ರಾನ್ಸ್, ಫಾಸ್ಟಾಗಿ ಮೂವಿಂಗ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದೇನಾಗುತ್ತೆ ಎಲೆಕ್ಟ್ರಿಸಿಟಿ ನಾವು ಕಂಡಕ್ಟ್ ಮಾಡ್ತವೆ. ಗ್ರಾಫೈಟ್ ಕ್ಲೀವ್ಸ್ ಈಸಿಲಿ ಬಿಟ್ವೀನ್ ದ ಲೇಯರ್ಸ್ ಆ್ಯಂಡ್ ದೇರ್ ಫಾರ್ ಇಟ್ ಈಸ್ ವೆರಿ ಸಾಫ್ಟ್ ಆ್ಯಂಡ್ ಸ್ಲಿಪ್ಪರಿ. ನಿಮ್ಗೆ ಗೊತ್ತಿರೋ ಹಾಗೆ ಗ್ರಾಫೈಟ್ ಈಸ್ ಎ ವೆರಿ ಸಾಫ್ಟ್ ಮೆಟಲ್. ಫಾರ್ ದಿಸ್ ರೀಸನ್ ಗ್ರಾಫೈಟ್ ಈಸ್ ಯೂಸ್ಡ್ ಆಸ್ ಎ ಡ್ರೈ ಲೂಬ್ರಿಕೆಂಟ್ ಇನ್ ಮಿಷಿನ್ಸ್. ನೋಡಿ, ರನ್ನಿಂಗ್ ಅಟ್ ಹೈ ಟೆಂಪ್ರೇಚರ್. ಗ್ರಾಫೈಟನ್ನು ನೋಡಿ ಏನಾಗಿ ಯೂಸ್ ಮಾಡ್ತಾರೆ, ಇಲ್ಲಿ ಲೂಬ್ರಿಕೆಂಟಾಗಿ ಯೂಸ್ ಮಾಡ್ತಾರೆ ಮಿಷಿನರಿಗಳಲ್ಲಿ. ಯಾಕೆ? ಬಿಕಾಸ್ ಆಫ್ ಇಟ್ಸ್ ಸಾಫ್ಟ್ನೆಸ್. ಇದು ಸಾಫ್ಟ್ ಇರೋದ್ರಿಂದ ಇದನ್ನು ಸಾಲಿಡ್ ಲೂಬ್ರಿಕೆಂಟಾಗಿ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಮಿಷಿನರಿಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡೋಣ ಫುಲರಿನ್. ಇಟ್ ಈಸ್ ಎ ಅಮಾರ್ಫಸ್ ಫಾರ್ಮ್ ಆಫ್ ಕಾರ್ಬನ್. It is also a allotropic form of carbon. For it is made by the heating of graphite in an electric arc in the presence of inert gases such as helium or argon. ಫುಲರಿನನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ, ಇದು ತುಂಬ ಇಂಪಾರ್ಟೆಂಟ್. ಫುಲರಿನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ ಗ್ರಾಫೈಟನ್ನು ಹೀಟ್ ಮಾಡೋದ್ರಿಂದ ಎಲೆಕ್ಟ್ರಿಕ್ ಆರ್ಕಲ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ಇನರ್ಟ್ ಗ್ಯಾಸಸ್ ಹೀಲಿಯಮ್ ಆರ್ ಆರ್ಗನನ್ನು ಯೂಸ್ ಮಾಡಿಕೊಂಡು ಹೀಟ್ ಮಾಡಿಬಿಟ್ಟು ಫುಲರಿನನ್ನು ಏನು ಮಾಡ್ತಾರೆ, ಪ್ರೊಡಕ್ಷನನ್ನು ಮಾಡ್ತಾರೆ, ಪ್ರಿಪೇರನ್ನು ಮಾಡ್ತಾರೆ. ಸೊ ಫುಲರಿನ್ಸ್ ಆರ್ ದಿ ಓನ್ಲಿ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಇದನ್ನು ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಕರಿತೀವಿ. ಬಿಕಾಸ್ ದೇ ಹ್ಯಾವ್ ಸ್ಮೂತ್ ಸ್ಟ್ರಕ್ಚರ್ ವಿತೌಟ್ ಹ್ಯಾವಿಂಗ್ ಡ್ಯಾಂಗ್ಲಿಂಗ್ ಬಾಂಡ್ಸ್. ಯಾವುದೇ ಡ್ಯಾಂಗ್ಲಿಂಗ್ ಬಾಂಡ್ಸ್ ಇರಲ್ಲ ಇದರಲ್ಲಿ, ಸ್ಮೂತ್ ಆಗಿರ್ತವೆ. ಸೊ ಹಾಗಾಗಿ ಇದನ್ನು ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಕರಿತೀವಿ ಫುಲರಿನನ್ನು. ಫುಲರಿನ್ಸ್ ಆರ್ ಕೇಜ್ ಲೈಕ್ ಮಾಲಿಕ್ಯೂಲ್. ಕಾರ್ಬನ್-60 ಮಾಲಿಕ್ಯೂಲ್ ಆಸ್ ಎ ಶೇಪ್ ಲೈಕ್ ಸಾಕ್ಸರ್ ಬಾಲ್ ಆ್ಯಂಡ್ ಕಾಲ್ಡ್ ಬುಕ್ಮಿನ್ಸ್ಟರ್ ಫುಲರಿನ್. ನೋಡಿ, ಇದನ್ನು ನಾವು ಕಾರ್ಬನ್-60 ಅಂತಲೂ ಕರಿತೀವಿ. ಫುಲರಿನನ್ನು ಕಾರ್ಬನ್-60 ಅಂತಲೂ ಕರಿತೀವಿ. ದ ಫುಲರಿನ್ ಕಂಟೈನ್ಸ್ ಕಾರ್ಬನ್-60 ಮಾಲಿಕ್ಯೂಲ್. ಇದರಲ್ಲಿ C60 ಮಾಲಿಕ್ಯೂಲ್ಸ್ ಇರ್ತವೆ. ಶೇಪ್ ಲೈಕ್ ಸಾಕ್ಸರ್ ಬಾಲ್. ಇಲ್ಲಿ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅದು ಸ್ಟ್ರಕ್ಚರ್ ಆಗಿದೆ. ಫುಟ್ಬಾಲ್ ಲೈಕ್ ಸ್ಟ್ರಕ್ಚರ್ ಅಥವಾ ಸಾಕ್ಸರ್ ಬಾಲ್ ಅಂತ ಕರಿತೀವಿ, ಆ ಥರ ಸ್ಟ್ರಕ್ಚರ್ ಇದೆ. ಆ್ಯಂಡ್ ಆರ್ ಕಾಲ್ಡ್ ಬಕ್ಮಿನ್ಸ್ಟರ್ ಫುಲರಿನ್. ಇದನ್ನು ನಾವು ಬಕ್ಮಿನ್ಸ್ಟರ್ ಫುಲರಿನ್ ಅಂತಲೂ ಕರಿತೀವಿ. ಸೊ ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಆಫ್ ಫುಲರಿನ್ ಅಂತ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಆಫ್ ಬಕ್ಮಿನ್ಸ್ಟರ್ ಫುಲರಿನ್. ಇದನ್ನು ಗೊತ್ತಾಗಬೇಕು ನಿಮಗೆ, ಇದು ಫುಲರಿನ್ ಅಂತ ಅವಾಗ ನಿಮಗೆ ಅಂಡರ್ಸ್ಟುಡ್ ಆಗಬೇಕು. ಸೊ ಈ ಸ್ಟ್ರಕ್ಚರನ್ನು ನೋಡ್ತಾ ಹೋಗೋಣ. ನೋಡಿ, ಇಟ್ ಕಂಟೈನ್ಸ್ 26 ಮೆಂಬರ್ಡ್ ರಿಂಗ್ಸ್ ಆ್ಯಂಡ್ 12 5-membered ರಿಂಗ್ಸ್. ನೋಡಿ, ಈಗ 26 ಮೆಂಬರ್ಡ್ ರಿಂಗ್, 6 ಮೆಂಬರ್ಡ್ ರಿಂಗ್ ನೋಡೋಣ. ಈಗ 1 2 3 4 5 6 ಇಲ್ಲಿ ಬಾಂಡ್ ಫಾರ್ಮ್ ಆಯಿತು. ಸೊ ಈ ಥರದವು ಈ ಫುಲರಿನ್ನಲ್ಲಿ 26 ಮೆಂಬರ್ಡ್ ರಿಂಗ್ಸ್ ಇರ್ತವೆ, 12 5-membered ರಿಂಗ್ ಇರ್ತವೆ, 12 5-membered ರಿಂಗ್ ಇರ್ತವೆ. ಈ 5-membered ರಿಂಗ್ ಎಲ್ಲಿದ್ದಾವೆ ಇದರಲ್ಲಿ ನೋಡೋದಾದರೆ ನೋಡಿ, ಇವು 5-membered ರಿಂಗ್ ಆಗಿದ್ರೆ 20 ಅಂದರೆ 20 6-membered ರಿಂಗ್ಗಳು ಇರ್ತವೆ, 12 5-membered ರಿಂಗ್. ಈ ಸಾಕ್ಸರ್ ಬಾಲ್ ಲೈಕ್ ಸ್ಟ್ರಕ್ಚರ್ ಅಥವಾ ಫುಲರಿನ್ ಸ್ಟ್ರಕ್ಚರಲ್ಲಿ 26-membered ರಿಂಗು, 6-membered ರಿಂಗ್ಗಳು 20 ಇರ್ತವೆ. ಅದೇ ಥರ 5-membered ರಿಂಗ್ ಎಷ್ಟಿರ್ತವೆ, 12 ಇರ್ತವೆ. ಸೊ ಈಚ್ ಕಾರ್ಬನ್ ಆಟಮ್ ಫಾರ್ಮ್ಸ್ 3 ಸಿಗ್ಮಾ ಬಾಂಡ್ಸ್ ವಿತ್ ಅದರ್ 3 ಕಾರ್ಬನ್ ಆಟಮ್. ಅದರ್ 3 ಕಾರ್ಬನ್ ಆಟಮ್ ಜೊತೆ ಇದು 3 ಸಿಗ್ಮಾ ಬಾಂಡನ್ನು ಫಾರ್ಮ್ ಮಾಡ್ತವೆ, ಅದರ್ 3 ಕಾರ್ಬನ್ ಆಟಮ್ಸ್. ಓಕೆ, ದಿ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಅಟ್ ಈಚ್ ಕಾರ್ಬನ್ ಈಸ್ ಡಿಲೋಕಲೈಸ್ಡ್ ಇನ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ವಿಚ್ ಇನ್
ಟರ್ನ್ ಗಿವ್ ಆರೋಮ್ಯಾಟಿಕ್ ಕ್ಯಾರೆಕ್ಟರ್ ಟು ಎ ಮಾಲಿಕ್ಯೂಲ್. ನೋಡಿ, ಆರೋಮ್ಯಾಟರ್ ಕ್ಯಾರೆಟಿಕ್ ಯಾಕೆ ಬರುತ್ತೆ ಅಂದರೆ ಬಿಕಾಸ್ ಆಫ್ ದಿ ಡಿಲೋಕಲೈಸ್ಡ್ ದಿ ಮಾಲಿಕ್ಯುಲರ್ ಆರ್ಬಿಟಲ್. ನೋಡಿ, ಇದನ್ನು ಕರೆಕ್ಟಾಗಿ ನೋಡೋದಾದರೆ ಫಸ್ಟು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಫುಲರಿನ್ ಅಂತ ಕೇಳ್ತಾರೆ, ಅಥವಾ ಕಾರ್ಬನ್-60 ಅಂತಲೂ ಕೇಳ್ಬೋದು. ಫಸ್ಟು ಸ್ಟ್ರಕ್ಚರ್ ಬರೀತಾರೆ. ಇಟ್ ಈಸ್ ಎ ಸಾಕ್ಸರ್ ಲೈಕ್ ಸ್ಟ್ರಕ್ಚರ್, ಸಾಕ್ಸರ್ ಬಾಲ್ ಲೈಕ್ ಸ್ಟ್ರಕ್ಚರ್ ಆರ್ ಫುಟ್ಬಾಲ್ ಲೈಕ್ ಸ್ಟ್ರಕ್ಚರ್. ಇಟ್ ಕಂಟೈನ್ಸ್ 26 ಮೆಂಬರ್ಡ್ ರಿಂಗ್ ಆ್ಯಂಡ್ 12 5 ಮೆಂಬರ್ಡ್ ರಿಂಗ್. ಇಂಪಾರ್ಟೆಂಟು ನೋಡಿ, sp ಹೈಬ್ರಿಡೈಸೇಷನನ್ನು ಹೊಂದಿರ್ತವೆ. ಅವುಗಳ ಜೊತೆ ಇಲ್ಲಿ 3 ಕಾರ್ಬನ್ ಆಟಮ್ ಜೊತೆ ಇವು 3 ಸಿಗ್ಮಾ ಬಾಂಡನ್ನು ಫಾರ್ಮ್ ಮಾಡ್ತವೆ. ಇಷ್ಟು ಬರೋದ್ರೆ ಸಾಕು, ನೀವು ಸಾಕ್ಸರ್ ಬಾಲ್ ಲೈಕ್ ಸ್ಟ್ರಕ್ಚರ್ ಆಯಿತು. ಇದನ್ನು ಕೇಳ್ತಾರೆ, ಇಂಪಾರ್ಟೆಂಟು ನೋಡ್ಕೊಳ್ಳಿ. ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಆಫ್ ಕಾರ್ಬನ್-60 ಅಂತನಾದ್ರು ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಬಕ್ಮನ್ಸ್ಟರ್ ಫುಲರಿನ್ ಅಂತಲೂ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಆಫ್ ಫುಲರಿನ್ ಅಂತಲೂ ಕೇಳ್ಬೋದು. ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಯೂಸಸ್ ಆಫ್ ಕಾರ್ಬನ್ ಯೂಸಸ್ ನೋಡ್ತಾ ಹೋಗೋಣ. ಗ್ರಾಫೈಟ್ ಅಂದರೆ ಗ್ರಾಫೈಟ್ ಈಸ್ ಯೂಸ್ಡ್ ಫಾರ್ ಎಲೆಕ್ಟ್ರೋಡ್ಸ್ ಇನ್ ಬ್ಯಾಟರೀಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾಲಿಸಿಸ್. ಗ್ರಾಫೈಟ್ ಕಂಟೈನ್ಸ್ ಕಾರ್ಬನ್. ಇಟ್ ಈಸ್ ಎ allotropic form of carbon, crystalline form of carbon. Graphite is a soft metal. It is used as a lubricant in industries, lubricant in machineries. It is a ಸಾಲಿಡ್ ಲೂಬ್ರಿಕೆಂಟ್. ಇವೆಲ್ಲವೂ ಕೂಡ ಗ್ರಾಫೈಟ್ ಬಗ್ಗೆ ತಿಳಿದಿರಬೇಕಾದಂಥ ಮಾಹಿತಿಗಳು. ಸೊ ಗ್ರಾಫೈಟ್ ಈಸ್ ಯೂಸ್ಡ್ ಫಾರ್ ಎಲೆಕ್ಟ್ರೋಡ್ಸ್ ಇನ್ ಬ್ಯಾಟರೀಸ್. ಬ್ಯಾಟ್ರಿಗಳಲ್ಲಿ ಎಲೆಕ್ಟ್ರೋಡ್ಸ್ ಆಗಿ ಯೂಸ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಎಲೆಕ್ಟ್ರಾಲಿಸಿಸಲ್ಲೂ ಯೂಸ್ ಮಾಡ್ತಾರೆ. ಬೀಯಿಂಗ್ ಹೈಲಿ ಪೋರಸ್, ಆಕ್ಟಿವೇಟೆಡ್ ಚಾರ್ಕೋಲ್ ಈಸ್ ಯೂಸ್ಡ್ ಇನ್ ಅಬ್ಸಾರ್ಬಿಂಗ್ ಪಾಯ್ಸನಸ್ ಗ್ಯಾಸಸ್. ನೋಡಿ, ಚಾರ್ಕೋಲ್ ಕಂಟೈನ್ಸ್ ಕಾರ್ಬನ್. ಹೈಲಿ ಆಕ್ಟಿವೇಟೆಡ್ ಚಾರ್ಕೋಲನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪಾಯ್ಸನಸ್ ಗ್ಯಾಸಸ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೇವೆ. ಎಲ್ಲಿ ಅಂದರೆ, ಈಗ ನೀವೇನಾದರೂ ಗಣಿಗಾರಿಕೆ ಅಂತ ಕೇಳಿರ್ತೀರ, ಮೈನಿಂಗು, ತುಂಬ ಆಳವಾದ ಜಾಗಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಪಾಯ್ಸನಸ್ ಗ್ಯಾಸಸ್ಸು ಜಾಸ್ತಿ ಇರುತ್ತೆ. ಆ ಪಾಯ್ಸನಸ್ ಗ್ಯಾಸಸ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಎಗೈನ್ ಇಲ್ಲಿ ಏನು ಯೂಸ್ ಮಾಡ್ತಾರೆ, ನಿಮಗೆ ಆಕ್ಟಿವೇಟೆಡ್ ಚಾರ್ಕೋಲನ್ನು ಯೂಸ್ ಮಾಡ್ತಾರೆ. ದಟ್ ಆಕ್ಟಿವೇಟೆಡ್ ಚಾರ್ಕೋಲ್ ಕಂಟೈನ್ಸ್ ಕಾರ್ಬನ್. ಅಂದರೆ ಮಾಸ್ಕ್, ನಾವು ಇವಾಗ ಏನು ಯೂಸ್ ಮಾಡ್ತಿದ್ದೀವಿ ಮಾಸ್ಕ್ಗಳು, ಅದೇ ಥರ ಅಲ್ಲಿ ನಾವು ಮಾಸ್ಕ್ಗಳನ್ನ ಯೂಸ್ ಮಾಡ್ತೀವಿ. ದಟ್ ಮಾಸ್ಕ್ ಕಂಟೈನ್ಸ್ ದಿಸ್ ಆಕ್ಟಿವೇಟೆಡ್ ಚಾರ್ಕೋಲ್. ದಿಸ್ ಆಕ್ಟಿವೇಟೆಡ್ ಚಾರ್ಕೋಲ್ ಕ್ಯಾನ್ ಅಬ್ಸಾರ್ಬ್ ದಿ ಪಾಯ್ಸನಸ್ ಗ್ಯಾಸಸ್ ಲೈಕ್ ಲೆಡ್, ಕಾರ್ಬನ್ ಮಾನಾಕ್ಸೈಡ್, ಈ ಥರದ ಕೆಲವು ಸಲ್ಫರ್, ಈ ಥರದ ಗ್ಯಾಸಸ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಆಕ್ಸಿಜನ್ನು ಕೊಡುತ್ತೆ ನಮಗೆ. ಏನು ಆ ಗ್ಯಾಸಸ್ಸಿಂದ ನಾವು ಆಕ್ಸಿಜನ್ ಮಾತ್ರ ತೊಗೊಂಡು ಇನ್ಹೇಲ್ ಅಂದರೆ ಉಸಿರಾಟಕ್ಕೆ ಬಳಸಬೇಕು. ಆ ಥರದ ಮಾಸ್ಕ್ಗಳಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್ನ ಯೂಸ್ ಮಾಡ್ತಾರೆ. ದಟ್ ಆಕ್ಟಿವೇಟೆಡ್ ಚಾರ್ಕೋಲ್ ವಿಚ್ ಕಂಟೈನ್ಸ್ ಎ ಕಾರ್ಬನ್. ಕಾರ್ಬನ್ ಬ್ಲ್ಯಾಕ್ ಈಸ್ ಯೂಸ್ಡ್ ಆ್ಯಸ್ ಎ ಬ್ಲ್ಯಾಕ್ ಪಿಗ್ಮೆಂಟ್ ಇನ್ ಬ್ಲ್ಯಾಕ್ ಇಂಕ್ ಆ್ಯಂಡ್ ಆ್ಯಸ್ ಫಿಲ್ಲರ್ ಆ್ಯಸ್ ಆಟೋಮೊಬೈಲ್ಸ್ ಟೈರ್ಸ್. ಕಾರ್ಬನ್ ಬ್ಲ್ಯಾಕನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತವೆ, ಟೈರ್ಸ್ಗಳಲ್ಲಿ, ಕೆಲವು ಪಿಗ್ಮೆಂಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಕೋಕ್ ಈಸ್ ಯೂಸ್ಡ್ ಆ್ಯಸ್ ಎ ಫ್ಯೂಯಲ್ ಆ್ಯಂಡ್ ಲಾರ್ಜ್ಲಿ ಈಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಇನ್ ಮೆಟಲರ್ಜಿ. ಕೋಕ್ ಆಲ್ಸೋ ಕಂಟೈನ್ಸ್ ಕಾರ್ಬನ್. ಇದನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ರೆಡ್ಯೂಸಿಂಗ್ ಏಜೆಂಟಾಗಿ ಕೂಡ ಮೆಟಲರ್ಜಿಯಲ್ಲಿ ಯೂಸ್ ಮಾಡ್ತಾರೆ. ರಿಫೈನಿಂಗ್ ಆಫ್ ಮೆಟಲ್ ಮಾಡಬೇಕಾದ್ರೆ, ಐರನ್ ಪ್ರಿಪರೇಷನು, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲವೂ ಕೂಡ ಇದನ್ನು ಕೋಕನ್ನು ಯೂಸ್ ಮಾಡ್ತಾರೆ. ಡೈಮಂಡ್ ಈಸ್ ಎ ಪ್ರೀಶಿಯಸ್ ಸ್ಟೋನ್ ಯೂಸ್ಡ್ ಇನ್ ಜ್ಯುವೆಲರಿಯಲ್ಲಿ ಯೂಸ್ ಮಾಡ್ತಾರೆ. ಡೈಮಂಡ್ ಈಸ್ ಎ ಹಾರ್ಡ್, ತುಂಬ ಹಾರ್ಡೆಸ್ಟ್ ಮೆಟೀರಿಯಲ್ ಅಂದರೆ ಡೈಮಂಡನ್ನು ಯೂಸ್ ಮಾಡ್ಕೊಂಬಿಟ್ಟು ಕಟ್ಟಿಂಗ್ ಆಫ್ ಗ್ಲಾಸನ್ನು ಕಟ್ ಮಾಡೋದಕ್ಕೆ ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೂ ಒಂದಿದೆ ಕಾರ್ಬೋರಂಡಮ್ ಅಂತ ಇದೆ, ಅದು ಕೂಡ ಹಾರ್ಡೆಸ್ಟ್ ಮೆಟೀರಿಯಲ್ಲು, ಅದರಲ್ಲೂ ಕಾರ್ಬನ್ ಇರುತ್ತೆ. ಸೊ ಡೈಮಂಡ್ ಆಲ್ಸೋ ಕಂಟೈನ್ಸ್ ಕಾರ್ಬನ್. ಸೊ ನೋಡಿ, ಡೈಮಂಡು, ಗ್ರಾಫೈಟು, ಫುಲರಿನ್ನು, ಕೋಲು, ಚಾರ್ಕೋಲ್, ಆಕ್ಟಿವೇಟೆಡ್ ಚಾರ್ಕೋಲ್, ಇವೆಲ್ಲದರಲ್ಲೂ ಕೂಡ ಕಾರ್ಬನ್ ಇರುತ್ತೆ. ಇವನ್ನ ಬೇರೆ ಬೇರೆ ಯೂಸ್ ಮಾಡ್ಕೊಳ್ತಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ತುಂಬ ಇದ್ದಾವೆ ಇದರಲ್ಲಿ. ಅದರಲ್ಲಿ ಕೆಲವು ಅಪ್ಲಿಕೇಶನ್ಸ್ ಮಾತ್ರ ನಾನು ಹೇಳಿದ್ದೀನಿ ಯೂಸಸ್ ಆಫ್ ಕಾರ್ಬನ್ನು. ಸೊ ಓವರಾಲ್ ನೋಡೋದಾದ್ರೆ ನಿಮಗೆ ಇಲ್ಲಿ ಪ್ರಾಪರ್ಟೀಸ್, ಕೆಮಿಕಲ್ ರಿಯಾಕ್ಟಿವಿಟೀಸ್ ಇಲ್ಲ ನಿಮಗೆ, ಆಲ್ರೆಡಿ ಇಲ್ಲ ಡಿಲೀಟ್ ಆಗಿದೆ. ಸೊ ಹಾಗಾಗಿ ಇರೋದರಲ್ಲಿ ನಾನು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಗ್ರೂಪ್ 13 ಆ್ಯಂಡ್ ಗ್ರೂಪ್ 14 ಎಲಿಮೆಂಟ್ಸ್ ಯಾವ್ಯಾವ ಬರ್ತವೆ, ಅವುಗಳ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನು, ಜನರಲ್ ಪ್ರಾಪರ್ಟೀಸು, ಟ್ರೆಂಡ್ಸನ್ನು ನೋಡ್ಕೊಳ್ಳಿ. ಆಮೇಲೆ ಅನಾಮಲಸ್ ಪ್ರಾಪರ್ಟೀಸ್, ವೈ ಬೋರಾನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್ ಕೇಳ್ತಾರೆ. ವೈ ಕಾರ್ಬನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸು, ಯೂಸಸ್ ಆಫ್ ಬೋರಾನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, ಅಲ್ಯೂಮಿನಿಯಂ ಅಂಡ್ ಇಟ್ಸ್ ಕಾಂಪೌಂಡ್ಸು. ಮತ್ತು ನೆಕ್ಸ್ಟ್ ಕಾರ್ಬನ್ ಫ್ಯಾಮಿಲಿ ಬಂದರೆ, ಕಾರ್ಬನ್ ಫ್ಯಾಮಿಲಿಯಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರ್ತವೆ ಅವುಗಳ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನು. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಅಲ್ಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ನು, ಯಾವ್ಯಾವ ಅಲ್ಲೋಟ್ರೋಪಿಕ್ ಫಾರ್ಮಲ್ಲಿರುತ್ತೆ, ಕಾರ್ಬನ್ ಪ್ರೆಸೆಂಟ್ ಇನ್
ಡೈಮಂಡ್, ಗ್ರಾಫೈಟ್ ಆ್ಯಂಡ್ ಫ್ಲೋರಿನ್. ಡೈಮಂಡ್ ಆ್ಯಂಡ್ ಗ್ರಾಫೈಟ್ ಆರ್ ಕ್ರಿಸ್ಟಲಿನ್ ಫಾರ್ಮ್ ಆಫ್ ಕಾರ್ಬನ್ನು. ನೆಕ್ಸ್ಟ್ ಫ್ಲೋರಿನ್ ಈಸ್ ಎ ಅಮರ್ಫಸ್ ಫಾರ್ಮ್ ಆಫ್ ಕಾರ್ಬನ್ನು. ಅವುಗಳ ಹೈಬ್ರಿಡೈಸೇಷನು, ಸ್ಟ್ರಕ್ಚರ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಆ್ಯಂಡ್ ಬಾಂಡಿಂಗ್ ಇನ್ ಡೈಮಂಡು, ಗ್ರಾಫೈಟು, ಫ್ಲೋರಿನ್ ನೋಡ್ಕೊಳ್ಳಿ. ಅದರಲ್ಲಿ ಯಾವ್ಯಾವ ಹೈಬ್ರಿಡೈಸೇಷನ್ ಬರುತ್ತೆ. ಕಾರ್ಬನ್ನು ಯಾವಗಳ ಜೊತೆ ಬಾಂಡಾಗಿರ್ತವೆ, ಅವುಗಳ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್, ಅವನ್ನ ಪೈಕೋಮೀಟ್ರಲ್ಲಿ ನಾವು ಅಳಿತೀವಿ, ಅದನ್ನೆಲ್ಲ ನೋಡ್ಕೋಬೇಕು. ಮತ್ತು ಯೂಸಸ್ ಆಫ್ ಬೋರಾನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸು, ಯೂಸಸ್ ಆಫ್ ಕಾರ್ಬನ್ನು, ಯೂಸಸ್ ಆಫ್ ಡೈಮಂಡು, ಯೂಸಸ್ ಆಫ್ ಗ್ರಾಫೈಟ್ ಕೇಳ್ತಾರೆ. ಗ್ರಾಫೈಟನ್ನು ನಾವು ಸಾಲಿಡ್ ಲೂಬ್ರಿಕೆಂಟಾಗಿ ಯೂಸ್ ಮಾಡ್ತೀವಿ. ಡೈಮಂಡ್ ಹಾರ್ಡೆಸ್ಟ್ ಮೆಟೀರಿಯಲ್, ಜ್ಯುವೆಲರಿಯಲ್ಲಿ ಯೂಸ್ ಮಾಡ್ತೀವಿ. ಕಟ್ಟಿಂಗ್ ದಿ ಗ್ಲಾಸಸ್, ಹಾರ್ಡ್ ಮೆಟಲನ್ನು ನಾವು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇವೆಲ್ಲವೂ ಕೂಡ ಯೂಸಸ್ ಆಯಿತು ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಆಯಿತು. ಸೊ ಓವರಾಲಾಗಿ ನೀಟಾಗಿ ನೋಡ್ಕೊಳ್ಳಿ, ಇದನ್ನು ನೋಟ್ಸ್ ಮಾಡ್ಕೊಂಡು ನೀಟಾಗಿ ಓದಿ. ಏನೇ ಡೌಟ್ಸ್ ಇದ್ದರೂ ನನ್ನನ್ನು ಕೇಳ್ರಿ. ಸೊ ಇದೆಲ್ಲನೂ ನೋಡ್ಬಿಟ್ಟು ನೀವು ನನಗೆ ಅಸೈನ್ಮೆಂಟನ್ನು ಬರೀಬೇಕು ನೀಟಾಗಿ. ವೈ ಬೋರಾನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್, ಎಕ್ಸ್ಪ್ಲೈನ್ ದಿ ಟ್ರೆಂಡ್ಸ್ ಇನ್ ಬೋರಾನ್ ಫ್ಯಾಮಿಲಿ, ಎಕ್ಸ್ಪ್ಲೈನ್ ದಿ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್, ವೈ ಕಾರ್ಬನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್. ಸೊ ಇವೆಲ್ಲವೂ ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಓವರಲ್ಲಾಗಿ ಇದರಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಕೇಳಿ, ಗ್ರೂಪಲ್ಲಾದ್ರು ಕೇಳಿ, ಇಂಡಿವಿಜುವಲಾಗಿ ಫೋನ್ ಮಾಡಿಬಿಟ್ಟು ನೀವು ಕೇಳಿ, ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿಗೆ ನಿಮಗೆ ಓವರಲ್ಲಾಗಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. ಇದನ್ನು ನೋಡಿಕೊಂಡು ನೀಟಾಗಿ ವರ್ಕ್ ಮಾಡಿಬಿಟ್ಟು ನಿಮ್ಮ ಗ್ರೂಪಲ್ಲಿ ಹಾಕಬೇಕಾಗುತ್ತೆ. ಸೊ ಅಸೈನ್ಮೆಂಟ್ ವರ್ಕ್ ಕೊಡ್ತೀನಿ. ಅಸೈನ್ಮೆಂಟ್ ವರ್ಕನ್ನು ತುಂಬ ಜನ ಬರೀತಾ ಇಲ್ಲ. ಅಸೈನ್ಮೆಂಟನ್ನು ಬರೀಬೇಕಾಗುತ್ತೆ. ಯಾಕಂದರೆ ನೆಕ್ಸ್ಟ್ ನಿಮಗೆ ಪ್ರಮೋಟ್ ಆದರೆ ಅಂದರೆ ನೀವು ಅದರಲ್ಲಿ ನಿಮಗೆ ಅಸೈನ್ಮೆಂಟ್ ಇವುಗಳನ್ನ ನೀಟಾಗಿ ಬರಲಿಲ್ಲ ಅಂದರೆ ಅಗೇನ್ ಮಾರ್ಕ್ಸ್ಗಳು ಕಟ್ಟಾಗ್ತವೆ. ಸೊ ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. ಇದು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ನಿಮ್ಮ ಸೆಕೆಂಡ್ PUCಗೆ 40, ಈಗ 13, 14 ನೋಡಿದ್ದೀರಾ. ಈಗ ನೆಕ್ಸ್ಟ್ 15, 16, 17, 18 ಗ್ರೂಪ್ ಎಲಿಮೆಂಟ್ಸ್ ಬರ್ತಾ ಹೋಗ್ತವೆ. ಅವೆಲ್ಲವೂ ನಿಮಗೆ ನೆಕ್ಸ್ಟ್ ಈಸಿ ಆಗಬೇಕು ಅಂದರೆ ಈ ಚಾಪ್ಟರ್ನ ನೀಟಾಗಿ ಓದ್ಕೋಬೇಕು. ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸು, ಅದರಲ್ಲಿ ಅಗೈನ್ ಪಿ ಬ್ಲಾಕ್, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬರ್ತವೆ. ಈ ಪಿ ಬ್ಲಾಕ್ ಎಲಿಮೆಂಟ್ಸನ್ನು ನೀವು 13 ಆ್ಯಂಡ್ 14 ನೀಟಾಗಿ ನೋಡಿಕೊಂಡ್ರೆ 15, 16, 17, 18 ಇದು ಲಿಂಕ್ ಆಗುತ್ತೆ. ಅಗೈನ್ ನಿಮಗೆ ಸೆಕೆಂಡ್ PUCಯಲ್ಲಿ ಈ ಚಾಪ್ಟರ್ ಲಿಂಕ್ ಆಗೋದ್ರಿಂದ ಚಾಪ್ಟರ್ ನೀಟಾಗಿ ನೋಡ್ಕೊಳ್ಳಿ. ಅಲ್ಲಿ ಕೇಳ್ತಾರೆ ಎಕ್ಸ್ಪ್ಲೈನ್ ದಿ ಟ್ರೆಂಡ್ಸ್ ಆ್ಯಂಡ್ ಅನಾಮಲಸ್ ಪ್ರಾಪರ್ಟೀಸ್ ಅಂತ. ಟ್ರೆಂಡ್ಸ್ಗಳನ್ನ ನೋಡ್ಕೊಳ್ಳಿ, ಅನಾಮಲಸ್ ಪ್ರಾಪರ್ಟೀಸ್ನ ನೋಡ್ಕೊಳ್ಳಿ, ಕಾರ್ಬನ್ ಯೂಸಸ್ಗಳನ್ನ ನೋಡ್ಕೊಳ್ಳಿ. ಇಲ್ಲಿ ಡೈಮಂಡು, ಗ್ರಾಫೈಟ್, ಫ್ಲೋರಿನ್ನು, ರೈಟ್ ದಿ ಅಲಾಟ್ರೋಪಿಕ್ ಫಾರ್ಮ್, ಅದು ಎಕ್ಸ್ಪ್ಲೈನ್ ದಿ ಅಲಾಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಕೇಳ್ತಾರೆ. ಮತ್ತು ನಿಮಗೆ ನೋಡ್ತಾ ಹೋದಂಗೆ ನಿಮಗೆ ಪ್ರಾಪರ್ಟೀಸು ವೇರಿ ಆಗ್ತಾ ಹೋಗುತ್ತೆ ಡೌನ್ ದ ಗ್ರೂಪ್ ಹೋದಂಗೆ. ಬಿಕಾಸ್ ಆಫ್ ದಿ ಅಡಿಷನ್ ಆಫ್ D10 ಎಲೆಕ್ಟ್ರಾನ್ಸ್, D ಆ್ಯಂಡ್ F ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಡೌನ್ ದ ಗ್ರೂಪ್, ಇಲ್ಲಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗುತ್ತೆ. ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಅಥವಾ ಸ್ಕ್ರೀನಿಂಗ್ ಎಫೆಕ್ಟ್ ಇರೋದ್ರಿಂದ ನಿಮಗೆ ಅಗೈನ್ ಪ್ರಾಪರ್ಟೀಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ, ಅಟಮಿಕ್ ಸೈಜ್ ಚೇಂಜ್ ಆಗುತ್ತೆ. ಸೊ ಇವೆಲ್ಲವನ್ನೂ ನೀಟಾಗಿ ಓದ್ಕೊಳ್ಳಿ. ಸೊ ಇದನ್ನು ಬರೆದ್ಬಿಟ್ಟು ಗ್ರೂಪಿಗೆ ಹಾಕಿ. ಓಕೆ, ಥ್ಯಾಂಕ್ ಯು. ಏನೇ ಡೌಟ್ ಇದ್ದರೂ ನನಗೆ ಕೇಳಿ, ನಾನು ಈ ಚಾಪ್ಟ್ರಲ್ಲಿ ಹೇಳ್ಕೊಡ್ತೀನಿ.